ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನಾನು ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಕಾರ್ ಬಗ್ಗೆ ಏನು ಬೇಸಿಕ್ ಡೀಟೇಲ್ಸ್ ಗೊತ್ತಿರಲ್ಲ, ಏನೂ ಐಡಿಯಾ ಗೊತ್ತಿರಲ್ಲ, ಯಾವುದಕ್ಕೆ ಏನು ಅಂತಾರೆ, ಕಾರ್ ಸ್ಟಾರ್ಟ್ ಮಾಡೋದು ಹೆಂಗೆ, ಮೂವ್ ಮಾಡೋದು ಹೆಂಗೆ, ಏನೂ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರೂ ಯಾವತ್ತೂ ಟ್ರೈ ಮಾಡಿರಲ್ಲ. ಒಂದು ಸಲನಾದರೂ ಅಟ್ಲೀಸ್ಟ್ ಮನೆ ಮುಂದೆ ನಿಂತಿರೋ ಕಾರ್ನ ಒಂದು ಸಲನಾದರೂ ಹತ್ತಿ ಟ್ರೈ ಮಾಡೋಣ, ಸ್ಟಾರ್ಟ್ ಆದರೂ ಮಾಡೋಣ ಅಂತ ಒಂದು ಸ್ವಲ್ಪ ಜನ ಅನ್ಕೋತಿರ್ತಾರೆ. ಸ್ಟಾರ್ಟ್ ಮಾಡೋದು ಗೊತ್ತಿರಲ್ಲ, ಅಥವಾ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಎಲ್ಲಿ ಮೂವ್ ಆಗಿಬಿಡುತ್ತಾ, ಹಿಂದೆ ಗುದ್ದಿದ್ರೆ ಮುಂದೆ ಗುದ್ದಿದ್ರೆ ಅಂತ ಟೆನ್ಷನ್ ಇರುತ್ತಲ್ಲ. ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ಕಾರು ಅನ್ಲಾಕ್ ಮಾಡಿ ಒಳಗಡೆ ಕೂತ ತಕ್ಷಣ ಫಸ್ಟು ಬೇಸಿಕ್ಸ್ ನೀವೇನೇನು ನೋಡ್ಕೋಬೇಕು, ಆಯಿತಾ. ಕಾರ್ ಒಳಗೆ ಕೂತಿದ ತಕ್ಷಣ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಿ ನೀವು ಬಿಗಿನರ್ಸ್ ಆಗಿದ್ದರೆ, ನಿಮಗೆ ಇವಾಗ ತಾನೇ ಕಾರ್ ಡ್ರೈವಿಂಗ್ ಕಲಿತಾ ಇದ್ದರೆ, ಕಾರ್ ಒಳಗಡೆ ಡೋರ್ ತೆಗೆದು ಕಾರ್ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ನಾನು ಹೇಳೋ ಪಾಯಿಂಟ್ಸ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ ಇವತ್ತೇ ಕಾರ್ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಿ 1 ಸ್ಟೆಪ್ 2 ಸ್ಟೆಪ್ ಮುಂದೆ ಕೂಡ ಬಿಡ್ಬೋದು, ಆರಾಮಾಗಿ ಆಫ್ ಮಾಡ್ಬೋದು. ಸೊ ನಿಮಗೆ ಆ ಥರ ಇವತ್ತೇ ಟ್ರೈ ಮಾಡೋಣ ಅಂತ ನಿಮ್ಗೆ ಏನಾದರೂ ಆಸೆ ಇದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟಾಗಿ ನೋಡಿದ ಮೇಲೆ ಕಾನ್ಫಿಡೆಂಟಾಗಿ ಡ್ರೈವರ್ ಸೀಟ್ ಮೇಲೆ ಕೂತ್ಕೊಂಡು ನಾನು ಏನೇನು ಸ್ಟೆಪ್ಸ್ ಹೇಳ್ತೀನಿ ಅದನ್ನು ನೀಟಾಗಿ ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ನೀವು ಇವತ್ತು ಕಾರ್ ಸ್ಟಾರ್ಟ್ ಮಾಡಿ 1 ಸ್ಟೆಪ್ ಮುಂದೆ ಬಿಟ್ಟು ಏನೂ ಪ್ರಾಬ್ಲಮ್ ಆಗದೇನೆ ನೀಟಾಗಿ ಆಫ್ ಮಾಡಿ ಬರ್ಬೋದು. ಸೊ ಇವತ್ತಿಂದ ವಿಡಿಯೋ ನಾನು ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸ್ಟಾರ್ಟ್. ನಾನು ಇವಾಗ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಫಸ್ಟು ನೀವು ಕಾರ್ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಹೇಳ್ದೆ ಅಲ್ವಾ, ನೀವು ಇವತ್ತು ಸ್ಟಾರ್ಟ್ ಮಾಡಬೇಕಂದ್ರೆ, ಸೇಫಾಗಿ ಸ್ಟಾರ್ಟ್ ಮಾಡಿ ಕಾರ್ ಮೂವ್ ಮಾಡಬೇಕಂದ್ರೆ ಏನು ಮಾಡಿ, ಕಾರ್ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಈ ಥರ ಬಾಗಿಲು ಹಾಕ್ಕೊಂಡು ಕುಂತ ಮೇಲೆ ಫಸ್ಟು ನೀವು ನೋಡಬೇಕಾಗಿರೋದು ಗೇರು. ಇದು ಗೇರು, ಇದನ್ನು ಗೇರ್ ಅಂತೀವಿ, ಆಯಿತಾ. ಇಲ್ಲಿ ನಂಬರ್ಸ್ ಇದೆ ಅಲ್ಲ, ಇದು 1 2 3 4 5, ಈ ಕಡೆ ಮಾಡಿದ್ರೆ ರಿವರ್ಸು. ಸೊ ಇದು ಇವಾಗ ಮಧ್ಯಕ್ಕಿದೆ, ಇಲ್ಲಿ ಈ ಪಾಯಿಂಟಲ್ಲಿ ಇರೋದು ಇವಾಗ ಕಾರು, ಆಯಿತಾ. ಗೇರು ಈ ಪಾಯಿಂಟಲ್ಲಿದೆ, ಹಿಂಗಿದ್ರೆ ನ್ಯೂಟ್ರಲ್. ಸೊ ನೀವು ಫಸ್ಟು ಇದನ್ನು ನೋಡ್ಕೋಬೇಕು, ಇದು ಮಧ್ಯಕ್ಕಿದೆಯಾ ಅಥವಾ ಫಸ್ಟ್ ಗೇರಲ್ಲಿ ಇದೆಯಾ, ಸೆಕೆಂಡ್ ಗೇರಲ್ಲಿ ಇದೆಯಾ, ಹೆಂಗಿದ್ರೆ ಫಸ್ಟ್ ಗೇರು ಅಂತ ನಿಮಗೆ ಗೊತ್ತಿಲ್ಲ, ಆಯಿತಾ. ನಿಮ್ಗೆ ಇವತ್ತೇ ಕಲಿತಾ ಇರೋದು, ಇವತ್ತೇ ನೋಡ್ತಾ ಇರೋದು. ಸೊ ಫಸ್ಟ್ ಗೇರ್ ಅಂದರೆ ಹಿಂಗಿರುತ್ತೆ, ಸೆಕೆಂಡ್ ಗೇರ್ ಅಂದರೆ ಹಿಂಗಿರುತ್ತೆ, ನಿಮಗೆ ಗೊತ್ತಿರಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ. ಇವಾಗ ಇದು ನ್ಯೂಟ್ರಲ್ ಇದೆ ಅಲ್ವಾ, ನಾನು ಕ್ಲಚ್ ತೊಳೆದಿದ್ದೀನಿ, ಇಲ್ಲಿ ನೋಡಿ, ಇದು ಕ್ಲಚ್ಚು. ಆಮೇಲೆ ಹೇಳ್ಕೊಡ್ತೀನಿ ಅದನ್ನು. ಫುಲ್ ಕ್ಲಚ್ ಮೇಲೆ ಕಾಲಿಟ್ಟು ಇದು ನ್ಯೂಟ್ರಲ್ ಇರೋದನ್ನು ಸ್ವಲ್ಪ ಲೆಫ್ಟಿಗೆ ತಳ್ಳಿ ಮುಂದೆ ಹಾಕಿದರೆ ಇದು ಫಸ್ಟ್ ಗೇರ್. ಇವಾಗ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಗೇರ್ ಯಾವ ಕಡೆ ಇದೆ, ಈ ಕಾರ್ನರಲ್ಲಿದೆ, ಅಂದರೆ 1 ಕಡೆ ಇದೆ ತಾನೆ. ಸೊ ಈ ಕಾರ್ನರ್ಗಿದ್ರೆ, ಈ ಮೂಲೆಯಲ್ಲಿದ್ದರೆ ಅದು 1, ಈ ಮೂಲೆಗೆ ಬಂದರೆ ಅದು 5ನೇ ಗೇರು, ಈ ಮೂಲೆಯಲ್ಲಿದ್ದರೆ ಅದು ಸೆಕೆಂಡ್ ಗೇರ್, ಆ್ಯಂಡ್ ಈ ಕಡೆ ಇದ್ದರೆ ರಿವರ್ಸ್ ಗೇರ್. ವಾಪಸ್ ಇದನ್ನು ನ್ಯೂಟ್ರಲ್ ಮಾಡ್ಕೊಂಡು ನೀವು ಯಾವುದೇ ಗೇರ್ ಹಾಕಲಿ, 1ಇಂದ 2ಗೆ ಹೋಗಲಿ, 2ಇಂದ 3ಗೆ ಹೋಗಲಿ, 5ಗೆ ಹೋಗಲಿ, ಎಲ್ಲಿಗೆ ಹೋಗ್ಬೇಕಾದ್ರೂ ಫಸ್ಟ್ ಅದನ್ನು ಸ್ವಲ್ಪ ಹಿಂಗೆ ಫುಲ್ ಕ್ಲಚ್ ಹಿಡಿದು, ಇಲ್ಲಿ ಫುಲ್ ಕ್ಲಚ್ ಹಿಡಿದು ಸ್ವಲ್ಪ ಹಿಂದೆ ಮಾಡ್ಕೊಳ್ಳಿ. ಇದು ನ್ಯೂಟ್ರಲ್. ಈಗ ಎಷ್ಟನೇ ಗೇರ್ನಾಗೂ ಇಲ್ಲ ಇದು, ಆಯಿತಾ. ಇವಾಗ ಯಾವ ಗೇರಲ್ಲೂ ಇಲ್ಲ. ನೀವು ಇದನ್ನು ಫಸ್ಟ್ ನೋಡ್ಬೇಕು. ಕಾರಲ್ಲಿ ಹತ್ತಿದ ತಕ್ಷಣ ಇದು ಸ್ವಲ್ಪ ಹಿಂಗೈತಾ ಅಥವಾ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಇದು ಈ ಕಡೆ ಟರ್ನ್, ಅಥವಾ 3ನೇ ಗೇರಲ್ಲಿದ್ದರೆ ಹಿಂಗಿರುತ್ತೆ, ಸೀದಾ ಮುಂದೆ ಇರುತ್ತೆ. 4ನೇ ಗೇರ್ ಇದ್ದರೆ ಸೀದಾ ಹಿಂದ್ಗಡೆ ಹಿಂಗೆ ಬಗ್ಗೆ ಇರುತ್ತೆ. 5th ಅಂದರೆ ಹಿಂಗಿರುತ್ತೆ, ಸ್ವಲ್ಪ ಈ ಕಡೆ ಕ್ರಾಸ್ ಆಗಿರುತ್ತೆ. ಅದೇ ರಿವರ್ಸ್ ಅಂದರೆ ಈಗ ರಿವರ್ಸ್ ಬೀಳ್ತಾ ಇಲ್ಲ, ಓಕೆ, ಇದು ರಿವರ್ಸು, ಆಯಿತಾ. ಸೊ ನೀವು ಕಾರಲ್ಲಿದ್ದಾಗ ಮೋಸ್ಟ್ ಆಫ್ ದ ಟೈಮ್ ಕಾರಲ್ಲಿ ಎಲ್ಲರೂ ಕಾರ್ ಹೆಂಗೆ ಪಾರ್ಕ್ ಮಾಡಿರ್ತಾರೆ ಅಂದರೆ ಈ ಥರ ನಿಲ್ಸಿರ್ತಾರೆ, ಫಸ್ಟ್ ಗೇರಲ್ಲೇ ಇರುತ್ತೆ. ಯಾಕಂದರೆ ಕಾರ್ ಸ್ಟಾಪ್ ಮಾಡಿ ನಾವು ಹ್ಯಾಂಡ್ ಬ್ರೇಕ್ ಹಾಕಿದ್ರೂ ಸಮ್ಟೈಮ್ಸ್ ಕಾರ್ ಸ್ಲೋಪ್ ಏನಾದರೂ ಇದ್ದರೆ ಸ್ಲೋಪಿಗೆ ಹೊಂಟು ಬಿಡುತ್ತೆ. ಹಿಂದ್ಗಡೆ ಸ್ಲೋಪ್ ಇದ್ರೆ ಹಿಂದಕ್ಕೆ ಹೋಗ್ಬಿಡುತ್ತಾ, ಮುಂದ್ಗಡೆ ಸ್ಲೋಪ್ ಇದ್ರೆ ಮುಂದೆ ಹೋಗುತ್ತೆ. ಅದಕ್ಕೆ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕಾರ್ನ ಯಾವಾಗಲೂ ಗೇರಲ್ಲೇ ಇಟ್ಟಿರ್ತಾರೆ. ನೀವು ಕಾರ್ ಕಲಿಯೋಣ ಅಂತ ಕಾರಲ್ಲಿ ಬಂದು ಕೂತ್ಕೊಂಡು ಸಡನ್ನಾಗಿ ಏನಾರು ಕೀ ಸ್ಟಾರ್ಟ್ ಮಾಡಿ ನಿಮ್ಗೆ ಗೊತ್ತಿರಲ್ಲ, ಕ್ಲಚ್ ಏನಾದರೂ ಬಿಟ್ಟರೆ ಸಡನ್ನಾಗಿ 1-2 ಸ್ಟೆಪ್ ಮುಂದೆ ಹೋಗಿ ಆಫ್ ಆಗಿಬಿಡುತ್ತೆ. ಅವಾಗ ನಿಮಗೆ ಭಯ ಬಂದುಬಿಡುತ್ತೀವಪ್ಪ ಕಾರ್ ಓಡಿಸೋದು ಹೆಂಗೆ ಅಂತ. ಅದಕ್ಕೆ ನೀವು ಕಾರೊಳಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು, ಫಸ್ಟು ಎಷ್ಟು ಬೇಸಿಕ್ಸ್ ಹೇಳ್ಕೊಡ್ತೀನಿ ಅಂದರೆ, ನೀವು ಕಾರಿಂದ ಒಳಗಡೆ ಬಂದ್ರಿ, ಡೋರ್ ಹಾಕೊಂಡು ಕುಂತ ತಕ್ಷಣ ಫಸ್ಟ್ ನೀವು ಇದನ್ನು ನೋಡ್ಬೇಕು, ಗೇರ್. ಓಕೆ, ಇದು ಇವಾಗ ಎಲ್ಲಿದೆ, ಫಸ್ಟ್ ಗೇರಲ್ಲ, ಆ ಕಾರ್ನರಲ್ಲಿ ಐತೆ ಅನ್ಸುತ್ತಾನೆ ನೋಡಿ, ಮೇಲಿಂದ ನೋಡಿ ಸ್ವಲ್ಪ ಕ್ರಾಸ್ ಐತಿ. ಈ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ನೋಡಿದಾಗ ಹಿಂಗೆ ಕಾಣಿಸುತ್ತಿದೆ, ಸ್ವಲ್ಪ ಸ್ಲ್ಯಾಂಟ್ ಆಗೈತಿ. ಸ್ವಲ್ಪ ಹಿಂದಕ್ಕೆ ಕೇಳಕ್ಕೆ ಹೋದ್ರೆ ಟೈಟ್ ಇರುತ್ತೆ. ಈಗ ಇದು ಫಸ್ಟಲ್ಲಿ ಐತಿ. ಇದನ್ನೇನು ಮಾಡ್ಬೇಕು, ನೀವು ನೀಟಾಗಿ ಫುಲ್ ಕ್ಲಚ್ ತೊಳೆದು ಹಿಂದಕ್ಕೆ ಕೇಳೋದು ಬಿಟ್ಬಿಡ್ಬೇಕು. ಅದು ನಿಮಗೆ ಫೀಲ್ ಗೊತ್ತಾಗುತ್ತೆ ಆಲ್ರೆಡಿ. ಇದು ನ್ಯೂಟ್ರಲ್. ನೀವು ಏನು ಮಾಡಿ ಗೊತ್ತಾ, ಫಸ್ಟು ಗೇರ್ ಹಾಕೋದು ಕಲ್ತು ಬಿಡಿ. ಸುಮ್ಮನೆ ಕುಂತ್ಕೊಂಡು
ಗೇರ್ ಹಾಕೋದು ಕಲಿಬೇಕು. ಇವಾಗ ಇದು ನ್ಯೂಟ್ರಲ್ ಐತೆ ಆಯಿತಾ. ಈ ಕ್ಲಚ್ ಬಿಡ್ತೀನಿ. ಹಿಂಗಿದ್ರೆ ಕರೆಕ್ಟ್ ಪ್ರಾಪರಾಗಿ ಮಿಡಲಲ್ಲಿ ಯಾವಾಗ ಇದು ಇರುತ್ತಲ್ಲ ಇದನ್ನು ಗೇರ್ ಅಂತಾರೆ. ಈ ಗೇರ್ ಯಾವಾಗ ಪ್ರಾಪರಾಗಿ ಮಿಡಲ್ ಐತಿ ಅವಾಗ ಇದು ನ್ಯೂಟ್ರಲ್ ಆಗಿದ್ದಾಗ ನೀವು ಸ್ಟಾರ್ಟ್ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ, ಏನು ಮಾಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ನ್ಯೂಟ್ರಲಲ್ಲಿ ಐತಿ. ಸೆಕೆಂಡ್ ಏನು ಚೆಕ್ ಮಾಡಬೇಕು, ಹ್ಯಾಂಡ್ ಬ್ರೇಕ್. ಇದು ಯಾವಾಗಲೂ ಮೇಲಿದ್ದರೆ ಕಾರು ಗಟ್ಟಿಯಾಗಿ ನಿಂತ್ಕೊಂಡಿರೋದು. ಇದೂ ಅಷ್ಟೇ, ಮೇಲೆತ್ತಿ ಹಿಂಗೆ ಪ್ರೆಸ್ ಮಾಡಿ ಕೆಳಗಿಟ್ರೆ ಯಪ್ಪ ಹಿಂದೆ ಕೊಡುತ್ತೆ ನೋಡಿ. ಹ್ಯಾಂಡ್ ಬ್ರೇಕ್ ತೆಗಿತಿದ್ದಂಗೆ ಹಿಂದುಕೊಂಡಿತ್ತು ಕಾರು. ಈಗ ನಾನು ಬಿಡ್ತೀನಿ, ಏನು ಪ್ರಾಬ್ಲಮ್ ಆಗೋಲ್ಲ. 1-2-3 ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ಟೆ, ಯಾಕಂದ್ರೆ ನಾವು ಆಲ್ರೆಡಿ ಸ್ಲೋಪಲ್ಲಿ ನಿಲ್ಲಿಸಿದ್ದೀವಿ ಕಾರು. ಸೊ ಹ್ಯಾಂಡ್ ಬ್ರೇಕ್ ಹಾಕಿ ಗೇರಲ್ಲಿ ಇಟ್ಟಿದ್ರೆ ಮೂಮೆಂಟ್ ಆಗೋಲ್ಲ. ನೀವು ಕಾರ್ ಒಳಗೆ ಎಂಟ್ರ್ ಆದ್ವಿ, ಗೇರ್ ನೋಡಿದ್ರಿ ನ್ಯೂಟ್ರಲ್ ಇದೆ, ಇದು ನೋಡಿದ್ರಿ ಹ್ಯಾಂಡ್ ಬ್ರೇಕ್ ಹಾಕಿದೆ. ಸೊ ಇವಾಗ ನೀವು ಏನು ಮಾಡಿದ್ರು ಕಾರ್ ಮೂಮೆಂಟ್ ಆಗೋಲ್ಲ. ಆರಾಮಾಗಿ ಕಾರ್ ಡ್ರೈವರ್ ಸೀಟ್ ಮೇಲೆ ಕೂತ್ಕೋಬೋದು. ಸೊ ನೀವೇನಾದರೂ ಡ್ರೈವ್ ಮಾಡ್ಬೇಕು ಅನ್ಕೊಂಡ್ರೆ ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋದೇನೆಂದರೆ 5 ಸ್ಟೆಪ್, ಪಂಚಭೂತಗಳು. ಭೂತ ಅಲ್ಲ ಇವು, 5 ಸ್ಟೆಪ್ಸು. ಏನೇನೆಂದರೆ ಫಸ್ಟ್ ಒನ್ನು ಗೇರು, ಸೆಕೆಂಡು ಹ್ಯಾಂಡ್ ಬ್ರೇಕು, ಥರ್ಡು ಎಕ್ಸಲರೇಟರು, 4th ಬ್ರೇಕು, 5th ಕ್ಲಚ್ಚು. ಈ 5 ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ನಿಮ್ಮನ್ನು ಬಿಟ್ಟು ಕಾರೆಲ್ಲೂ ಮೂನೂ ಆಗಲ್ಲ, ಹೆದರ್ಕೊಳ್ಬೇಕು ಆಗಿಲ್ಲ. ಯಾವುದಾದ್ರು 5 ಸ್ಟೆಪ್ ಹೇಳಿ, ನನ್ನ ಜೊತೆನೇ ಹೇಳಿ. ಫಸ್ಟು ಗೇರ್ ಹಾಕೋದು ಗೊತ್ತಿರಬೇಕು, ಸೆಕೆಂಡು ಹ್ಯಾಂಡ್ ಬ್ರೇಕು. ಇವೆರಡು ಕರೆಕ್ಟಾಗಿದ್ದರೆ ಕಾರ್ ಮೂವ್ ಆಗಲ್ಲ. ಹ್ಯಾಂಡ್ ಬ್ರೇಕ್ ಹಾಕಿದರೆ ನ್ಯೂಟ್ರಲ್ ಇದ್ದರೆ. ಥರ್ಡ್ ನಿಮ್ಗೇನು ಗೊತ್ತಿರಬೇಕು, ಎಕ್ಸಲರೇಟರ್ ಯಾವುದು, ಬ್ರೇಕ್ ಯಾವುದು, ಕ್ಲಚ್ ಯಾವುದು. ಓಕೆ, ಈ 5 ನಿಮ್ಗೆ ಗೊತ್ತಿದ್ದರೆ ಕಾರ್ ಓಡಿಸೋದು ಮ್ಯಾಟ್ರ್ ಇಲ್ಲ, ಯಾರು ಬೇಕಾದರೂ ಓಡಿಸ್ಬೋದು, ಈಗಲೇ ಸ್ಟಾರ್ಟ್ ಮಾಡ್ಬೋದು ನೀವು. ಸೊ ಇದು ನೋಡಿ ಆಯಿತು, ಇದು ಗೇರು. ಯಾವ ಪೊಸಿಷನಲ್ಲಿದ್ದರೆ ಯಾವ ಗೇರಲ್ಲಿದೆ ಅಂತ ನೀವು ನೋಡಿದ್ರೆ ತಿಳ್ಕೊಬೇಕೀಗ. ಆ ಮೂಲೆಯಲ್ಲಿದ್ದರೆ 1, ಈ ಕಡೆ ಇದ್ದರೆ 2, ಸ್ಟ್ರೈಟ್ ಇದ್ದರೆ 3, ಸ್ಟ್ರೈಟ್ ಬ್ಯಾಕ್ ಇದ್ದರೆ 4. ಈ ಕಡೆ ನನ್ನ ಕಡೆ ರೈಟ್ ಅಪ್ಪರ್ ಕಾರ್ನರಲ್ಲಿ ಈ ಮೂಲೆಯಲ್ಲಿದ್ದರೆ 5th. ನಮ್ಮ ಕಡೆ ಸ್ವಲ್ಪ ಈ ಕಡೆ ಇದ್ದರೆ ಅದು ರಿವರ್ಸ್. ಅದ್ರ ಮೇಲೆ ಆಲ್ರೆಡಿ ಬರೆದಿದ್ದಾರೆ ನೋಡಿ, ಈ ಕಡೆ ಇದ್ರೆ 1, 2, 3, 4, 5 ಅಂತ. ಸೊ ಅದು ನಿಮಗೆ ಕರೆಕ್ಟ್ ಕನ್ಫ್ಯೂಸ್ ಆಗಬಾರ್ದು ಆಯಿತಾ. ಇದು ಗೇರ್ ನೋಡ್ಕೊಳ್ಳಿ, ಹ್ಯಾಂಡ್ ಬ್ರೇಕ್ ಅಪ್ ಇದೆಯಾ, ಆಲ್ ರೈಟ್, ಈ ಕಾರ್ ಮೂವ್ ಆಗಲ್ಲ. ನೆಕ್ಸ್ಟ್ ನೀವೇನು ನೋಡ್ಕೋಬೇಕು, ಇಲ್ಲಿದೆ ಅಲ್ಲ ಈ 3 ದಿಗ್ಗಜರು, ಇವರಂದ್ರೂ ನಿಮಗೆ ಗೊತ್ತಿರಲೇಬೇಕು. ಈ 3 ಏನೇನೆಂದರೆ, ಇದು ಫಸ್ಟ್ ಒನ್ ಎಲ್ಲಿ ತೋರಿಸೋದು, ಇದು ಆಕ್ಸಲರೇಟರ್. ಅಂದರೆ ಆಕ್ಸಲರೇಟರ್ ಅಂದ್ರೇನು, ಇದನ್ನು ತುಳಿದ್ರೆ ಎಷ್ಟು ತುಳಿತೀರೋ ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಮುಂದ್ಗಡೆ ಕಳ್ಸೋಕ್ಕಂತ ಇರೋದು ಇದು ಆಯಿತಾ. ಇದನ್ನು ತುಳಿದ್ರೆ ಇವಾಗ ನೀವು ಸ್ಕೂಟಿ ಏನಾದರೂ ಓಡಿಸ್ತಿದ್ರೆ ಸ್ಕೂಟಿ ಕೈಲಿ ಹಿಂಗೆ ತಿರುಗಿಸ್ತಿರ್ತೀರಲ್ಲ, ಎಷ್ಟು ತಿರುಗಿಸ್ತೀರೋ ಅಷ್ಟು ಮುಂದೆ ಹೋಗ್ತಿರುತ್ತೆ. ಕಾರಲ್ಲಿ ಇದನ್ನ ಎಷ್ಟು ಫೋರ್ಸಾಗಿ ತುಳಿತೀರೋ ಅಷ್ಟು ಕಿತ್ಕೊಂಡು ಮುಂದಕ್ಕೆ ಹೋಗ್ತಿರುತ್ತೆ. ಸೊ ನಿಧಾನಕ್ಕೆ ತುಳಿಬೇಕು. ಇದು ಬ್ರೇಕು, ಇದು ಮುಂದೆ ಮೂವ್ ಮಾಡೋಕ್ಕಾಯ್ತು, ಇದು ಸ್ಟಾಪ್ ಮಾಡೋಕ್ಕಾಯ್ತು. ಇದನ್ನು ತುಳಿದ್ರೆ ಸ್ಟಾಪ್ ಆಗುತ್ತೆ, ಇದನ್ನು ತುಳಿದ್ರೆ ಮುಂದಕ್ಕೆ ಹೋಗುತ್ತೆ. ಎಕ್ಸಲರೇಟರ್, ಬ್ರೇಕ್. ಇದು ಕ್ಲಚ್. ನೀವು ಮೂವ್ ಮಾಡ್ಬೇಕಂದ್ರೂ ಸ್ಟಾಪ್ ಮಾಡ್ಬೇಕಂದ್ರೂ ಇದ್ರ ಪರ್ಮಿಷನ್ ಬೇಕು. ಅಂದರೆ ಇದ್ರ ಜೊತೆನೇ ನೀವು ಇದು ಫಂಕ್ಷನ್ಸ್ ಮಾಡಬೇಕು. ಇವೆರಡೂ ಇದ್ರ ಪರ್ಮಿಷನ್ ವಿತ್ ದಿಸ್ ಆಯಿತಾ. ಕ್ಲಚ್ ಹಿಡಿದ್ರೆ ಗೇರ್ ಹಾಕಬೇಕು, ಅಪ್ ಮಾಡಲಿ ಡೌನ್ ಮಾಡಲಿ. ಕಡಿಮೆ ಮಾಡಬೇಕು ಅಂದರೆ ಕ್ಲಚ್ ಹಿಡಿದು ಸ್ವಲ್ಪ ಬ್ರೇಕ್ ಹಿಡಿದ್ರೆ ಸ್ಲೋ ಆಗುತ್ತೆ, ಅವಾಗ ಗೇರ್ ಹಾಕಬೇಕು. ಇದು ಕ್ಲಚ್ಚು. ನೀವು ಕಾರ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಫಸ್ಟ್ ಗೇರು, ಸೆಕೆಂಡು, ಥರ್ಡು, 4th, 5th ರಿವರ್ಸ್ ಹಾಕಬೇಕಂದ್ರೂ, ಕಾರ್ ಸ್ಟಾಪ್ ಮಾಡಬೇಕು ಅಂದ್ರೂ ನೀವು ಕ್ಲಚ್ ತುಳಿದೆ ಎಲ್ಲ ಫಂಕ್ಷನ್ಸ್ ಮಾಡ್ಬೋದು. ಸೊ ಇದು ಕ್ಲಚ್ ಆಯಿತಾ. ನಮ್ಮ ಕ್ಲಚ್ ಸ್ವಲ್ಪ ಹುಷಾರಿಲ್ಲ, ಸೌಂಡ್ ಮಾಡುತ್ತೆ ಕ್ಲಚ್. ನೆಕ್ಸ್ಟ್ ಇದೇನು, ಇದು ಬ್ರೇಕು, ಸ್ಟಾಪ್ ಮಾಡೋಕ್ಕೆ ಆಬ್ವಿಯಸ್ಲಿ ಗೊತ್ತಿರುತ್ತಲ್ಲ, ಸ್ವಲ್ಪ ತುಳಿದ್ರೆ ಸಾಕಿದು, ಪವರ್ಫುಲ್. ಇದು ಎಕ್ಸಲರೇಟರ್, ತುಂಬ ಸ್ಮೂತ್ ಇರುತ್ತೆ, ನಿಧಾನಕ್ಕೆ ಸ್ವಲ್ಪ ತುಳಿತಾ ಹೋಗ್ಬೇಕು. ಸೊ ಒಬ್ಬೊಬ್ರು ಬರೀ ಕಾಲಲ್ಲಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ, ಇಷ್ಟು. ಆದರೆ ಬೆರಳಲ್ಲೆಲ್ಲ ಒಂದು ಬೆರಳಲ್ಲಿ ತುಳಿಯೋಕೆ ಹೋಗ್ಬೇಡಿ, ಆರಾಮಾಗಿ ಈ ಥರ ಕಾಲಿಟ್ಟು. ನಿಮ್ಗೆ ಇಷ್ಟು ತುಳಿಯೋ ಸಿಚುವೇಶನ್ ಏನು ಸದ್ಯಕ್ಕೆ ಬರಲ್ಲ. ನೀವು ಗೇರ್ ಹಾಕಬೇಕಾ, ಕ್ಲಚ್ ತುಳಿರಿ, ಫುಲ್ ಈ ಥರ ಫುಲ್ ಕ್ಲಚ್ ಇರಬೇಕು ಆಯಿತಾ. ಇಷ್ಟಿದ್ರೆ ಹಾಫ್ ಕ್ಲಚ್, ಫುಲ್ ಅದು ಎಷ್ಟು ಒಳಗೆ ಹೋಗುತ್ತೆ ಅಷ್ಟು ತುಳಿದ್ರೆ ಅದು ಫುಲ್ ಕ್ಲಚ್. ಹಾಫ್ ಕ್ಲಚ್, ಫುಲ್ ಕ್ಲಚ್ ಅಂತ ಕೇಳಿರ್ತೀರಲ್ಲ, ಇಷ್ಟಿದ್ರೆ ಹಾಫ್, ಇಷ್ಟಿದ್ರೆ ಫುಲ್. ಹಾಫ್ ತುಳಿಯೋಕ್ಕೆ ಹೋಗಬೇಡಿ, ನಿಮಗೆ ಸದ್ಯಕ್ಕೆ ಹಾಫ್ ಕ್ಲಚ್ ಏನು ಕೆಲಸನೇ ಇಲ್ಲ. ಫುಲ್ ಕ್ಲಚ್ ತುಳಿಯೋದು, ಫಸ್ಟ್ ಗೇರ್ ಹಾಕೋದು. ಫಸ್ಟ್ ಗೇರ್ ಹಾಕಿದ್ಮೇಲೆ ನಿಧಾನಕ್ಕೆ ಕ್ಲಚ್ ಬಿಟ್ಟರೆ, ಫಸ್ಟ್ ಗೇರಲ್ಲಿ ನಂತರ ನೀವು ಎಕ್ಸಲರೇಟರ್ ಮಾಡೋದು ಬೇಕಾಗಿಲ್ಲ. ನೀವೇನು ಕಲೀರಿ, ಇವಾಗ ಕಾರಲ್ಲಿ ಕೂತ್ರಾ, ಫಸ್ಟು ಹ್ಯಾಂಡ್ ಬ್ರೇಕ್ ಚೆಕ್ ಮಾಡಿ, ಗೇರ್ ಚೆಕ್ ಮಾಡಿ,
ಆಮೇಲೆ ಸ್ಟಾರ್ಟ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಕ್ಲಚ್ ಮೇಲೆ ಫುಲ್ ಕಾಲಿಟ್ಟು ಫಸ್ಟ್ ಗೇರ್ ಹಾಕಿ ನಿಧಾನಕ್ಕೆ ನೀವು ಎಷ್ಟು ಸ್ಲೋಲಿ ಕ್ಲಚ್ ಬಿಡ್ತಾ ಹೋಗ್ತೀರಾ ಅಷ್ಟು ಸ್ಲೋಲಿ ಕಾರ್ ಮೂವ್ ಆಗುತ್ತೆ. ನೀವು ಎಲ್ಲಾದರೂ ರೋಡ್ ಮೇಲೆ ಹೋಗ್ತಿರ್ತೀರ, ಸಡನ್ನಾಗಿ ಅಲ್ಲಿ ಜಂಪ್ ಬಂತು, ನೀವು ನೋಡಿರಲಿಲ್ಲ, ಆಲ್ ಆಫ್ ಅ ಸಡನ್ ಬಂದ್ಬಿಡುತ್ತೆ. ಅವಾಗ ಏನು ಮಾಡಬೇಕು, ಹಿಂಗೆ ಸ್ವಲ್ಪ ಬ್ರೇಕ್ ತೊಳೆದು ಫುಲ್ ಕ್ಲಚ್ ಹಿಡಿಬೇಕು. ನೀವು ಕ್ಲಚ್ ತೊಳೆದೆ ಬರೀ ಬ್ರೇಕ್ ಮಾಡಿದ್ರೆ ಸ್ಟಾಪ್ ಆಗೋದು ಕಾರು ಆಫೇ ಆಗಿಬಿಡುತ್ತೆ. ಸೊ ಕ್ಲಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ಲೆಫ್ಟ್ ಲೆಗ್ ಕ್ಲಚ್ಚಿಗಂತಾನೆ ಇರಬೇಕಿದು. ಇದು ಈ ಕಡೆ ಯಾವತ್ತೂ ಬರಬಾರ್ದು, ಇದೇ ಇರಬೇಕು. ಇದರಿಂದ ಇವೆರಡನ್ನೂ ಆಪ್ರೇಟ್ ಮಾಡಬೇಕು. ಬಿಕಾಸ್ ನಾವು ಮುಂದೆ ಹೋಗ್ಬೇಕಂದ್ರೆ ಬ್ರೇಕ್ ಹಾಕಲ್ಲ, ಬ್ರೇಕ್ ಹಾಕಿದ್ವಿ ಅಂದರೆ ಮುಂದೆ ಹೋಗಲ್ಲ. ಸೊ ಅದು ನಿಮ್ಮ ಮೈಂಡಲ್ಲಿರಲಿ, ಕ್ಲಚ್ ಮೇಲೆ ಈ ಕಾಲಿರಲಿ. ಸ್ಟಾಪ್ ಮಾಡಬೇಕಂದ್ರೆ ಕ್ಲಚ್ ಹಿಡಿದು ಸ್ಟಾಪ್ ಮಾಡಿ, ಅಥವಾ ನೀವು ಮುಂದೆ ಹೋಗಬೇಕು ಅಂದರೆ ಕ್ಲಚ್ ಹಿಡಿದು ಗೇರ್ ಹಾಕಿ ಕ್ಲಚ್ ಬಿಟ್ಟ ಮೇಲೆ ಎಕ್ಸಲರೇಟರ್ ಮಾಡಿ. ಕ್ಲಚ್ ಮೇಲೆ ಕಾಲಿದ್ದಾಗ ಎಕ್ಸಲೇಟರ್ ಮಾಡೋಕೆ ಹೋದ್ರೆ ಮತ್ತೆ ಫುಲ್ಲು ಸೌಂಡ್ ಮಾಡೋದು ಕಾರ್. ಒದರುತ್ತ ಅಂತ ಹೇಳ್ತಿರ್ತೀರಲ್ಲ ಯಾವಾಗಾದ್ರೂ ಕಾರ್ ಡ್ರೈವ್ ಮಾಡೋವಾಗ, ಅದೇ ಒದರೋದು. ಕ್ಲಚ್ ಹಿಡ್ದಾಗ್ಲೇ ಇದನ್ನ ಹಿಂಗೆ ಮಾಡೋಕೆ ಹೋದ್ರೆ ಒದರುತ್ತೆ. ಇಲ್ಲ ನೀವು ಫಸ್ಟ್ ಗೇರಲ್ಲಿದ್ದಾಗೆ ಒಂದು 40-50 ಹೋಗೋಷ್ಟು ತುಳಿದು ಬಿಟ್ರೆ ಅವಾಗೂ ಒದರುತ್ತೆ ಕಾರು, ಆಯಿತಾ. ಸೊ ಆಕ್ಸಿಲರೇಟರ್, ಬ್ರೇಕು, ಕ್ಲಚ್, ಎ ಬಿ ಸಿ ಆಯಿತಾ. ಇದು ಎ, ಇದು ಬಿ, ಇದು ಸಿ. ಸಿಗೆ ಲೆಫ್ಟ್ ಲೆಗ್, ಈ ಕಾಲು ಈ ಕಡೆ ಬರಲೇಬಾರ್ದು, ಇದ್ರ ಮೇಲೇ ಇರಬೇಕು. ಎ ಬಿ, ರೈಟ್ ಲೆಗ್ಗಲ್ಲಿ ಎ ಬಿ. ಎಕ್ಸಲರೇಟರ್, ಬ್ರೇಕು, ಕ್ಲಚ್. ಎಕ್ಸಲರೇಟರ್, ಬ್ರೇಕು, ಕ್ಲಚ್, ಎಕ್ಸಲರೇಟರ್, ಬ್ರೇಕು, ಕ್ಲಚ್, ಎಕ್ಸಲರೇಟರ್, ಬ್ರೇಕು, ಕ್ಲಚ್. ಇದನ್ನು ಇವತ್ತು ಪರ್ಫೆಕ್ಟಾಗಿ ಕಲಿಬೇಕು ನೀವು. ಒಂದು ಪ್ರಾಕ್ಟೀಸ್ ಸೆಷನ್ ಮಾಡೋಣ. ನಾನು ಸುಮ್ಮನೆ ಈ ವಿಡಿಯೋ ಆನ್ ಇಟ್ಕೊಂಡಿರಿ, ಕಾರಲ್ಲಿ ಕೂತಿದ್ದೀರ, ಇವಾಗ ಗೇರ್ ಚೆಕ್ ಮಾಡಿದ್ರಿ, ನ್ಯೂಟ್ರಲ್ ಇದೆಯಾ ಫಸ್ಟು ಸೆಕೆಂಡು ನೋಡಿಕೊಂಡು. ಅದೇನಾದರೂ ಫಸ್ಟ್ ಗೇರಲ್ಲಿತ್ತು, ಸೆಕೆಂಡ್ ಗೇರಲ್ಲಿತ್ತು ಅಂದರೆ ಏನಿಲ್ಲ, ಇಷ್ಟು ಕಾರ್ ಕ್ಲಚ್ ತುಳಿರಿ, ತುಳಿದಾಯ್ತಾ, ಹಾಗೆ ತುಳಿದಿರ್ಬೇಕು, ಅದ್ರ ಮೇಲೆ ಕಾಲು ತೆಗಿಬಾರ್ದು. ಸೀಲ್ ಕ್ಲಚ್ ಐತಲ್ಲ, ಆಕ್ಸಿಲರೇಟರ್, ಬ್ರೇಕು, ಕ್ಲಚ್ಚು. ಸೊ ಇದು ಇವಾಗ ಗೇರಲ್ಲಿದೆ. ನೀವು ಕಾರ್ ಹತ್ತಿದ ತಕ್ಷಣ ಏನು ಮಾಡಬೇಕು, ಕಾರ್ ಹತ್ತಿ ಬಂದಿದ್ದು ನೋಡ್ತಿದ್ದೀರಾ, ಇದು ಫಸ್ಟ್ ಗೇರಲ್ಲಿ ಐತಿ. ಇವಾಗ ನೀವೇನು ಮಾಡಬೇಕು, ಎಕ್ಸಿಲರೇಟರು, ಬ್ರೇಕು, ಕ್ಲಚ್ಚು. ಓಕೆ, ಕ್ಲಚ್ ಮೇಲೆ ಕಾಲಿಟ್ರಿ. ಕ್ಲಚ್ ಮೇಲೆ ಕಾಲಿಟ್ಟು ಇದನ್ನೇನು ಮಾಡಬೇಕು, ಬೀಳ್ತಿತ್ತು ಫೋನ್. ಓಕೆ, ಕ್ಲಚ್ ಮೇಲೆ ಕಾಲಿಟ್ಟು ಹಿಂದಕ್ಕೆ ಹೇಳಿರಿ. ಆ ಸೌಂಡೇ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಚುಲಿ. ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಓಕೆ, ಪೊಸಿಷನಲ್ಲಿ ಇದ್ದಂಗದು ಇವಾಗ, ಆಯ್ತಾ. ಇದು ಪೊಸಿಷನಲ್ಲಿ ಐತಿ, ಇವಾಗ ನ್ಯೂಟ್ರಲ್. ಈಗ ನ್ಯೂಟ್ರಲ್ ಐತಂದರೆ ನೀವು ಆರಾಮಾಗಿ ಧೈರ್ಯವಾಗಿ ಕಾರಲ್ಲಿ ಕೂತ್ಕೊಂಡು ಕಲೀರಿ. ನ್ಯೂಟ್ರಲ್ ಐತಿ, ಕಾರ್ ಮೂವ್ ಆಗಲ್ಲ, ಹ್ಯಾಂಡ್ ಬ್ರೇಕ್ ಹಾಕೈತಿ. ಸೊ ನೀವು ಅವಾಗ ನಾನು ಏನೇನು ಹೇಳ್ಕೊಡ್ತೀನಲ್ಲ, ನಾನು ಏನು ಹೇಳ್ತೀನಿ ಅದ್ರ ಮೇಲೆ ಅದನ್ನು ನೀವು ತೋರಿಸ್ತಾ ಹೋಗ್ಬೇಕು. ಇವಾಗ ಸ್ಟಾರ್ಟು, ನಾನು ಎಕ್ಸಲರೇಟರ್ ಯಾವುದು, ಬ್ರೇಕ್ ಯಾವುದು, ಕ್ಲಚ್ ಯಾವುದು ಅಂತ ಕೇಳ್ತೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಕ್ಸಿಲರೇಟರ್ ಯಾವುದು, ಇದು. ಕ್ಲಚ್ ಯಾವುದು, ಇದು. ಆಕ್ಸಿಲರೇಟರ್ ಯಾವುದು, ಇದು. ಬ್ರೇಕ್ ಯಾವುದು, ಇದು. ನೀವು ತೋರಿಸೋದು ಕೂಡ ಅದನ್ನು ಯಾವ ಕಾಲಲ್ಲಿ ಆಪ್ರೇಟ್ ಮಾಡಬೇಕಲ್ಲ ಅದೇ ಕಾಲಲ್ಲಿ ತೋರಿಸ್ಬೇಕು. ನಾನು ಎಕ್ಸಲರೇಟರ್ ಅಂದಾಗ ನೀವು ಇಲ್ಲಿಂದ ಬಂದಿದ್ದು ತೋರಿಸೋದು, ಕ್ಲಚ್ ಅಂದಾಗ ಇಲ್ಲಿಂದ ಹೋಗಿ ತೋರಿಸೋದು, ಹಾಗಿಲ್ಲ. ನಾನು ಆಕ್ಸಲರೇಟರ್, ಬ್ರೇಕ್ ಅಂದರೆ ನೀವು ರೈಟ್ ಲೆಗ್ಗಲ್ಲೇ ತೋರಿಸ್ಬೇಕು, ಕ್ಲಚ್ ಅಂದರೆ ಲೆಫ್ಟ್ ಲೆಗ್ಗಲ್ಲೇ ತೋರಿಸ್ಬೇಕು. ಸರಿ, ಇವಾಗ ಹೇಳಿ, ಕ್ಲಚ್ ಯಾವುದು, ಕರೆಕ್ಟ್, ಇದು. ಬ್ರೇಕ್ ಯಾವುದು, ಇದು, ರೈಟ್ ಲೆಗ್ಗಲ್ಲಿ ತೋರಿಸ್ಬೇಕು. ಆಕ್ಸಲರೇಟರ್ ಯಾವುದು, ಇದು. ಇದನ್ನು ನೀವು ಒಂದು 10 ಟೈಮ್ಸ್ ರ್ಯಾಂಡಮ್ ಆಗಿ ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಆಕ್ಸಲರೇಟರ್, ಬ್ರೇಕು, ಕ್ಲಚ್ಚು, ಬ್ರೇಕು, ಆಕ್ಸಲರೇಟರ್, ಗೇರು, ಕ್ಲಚ್ಚು, ಏನೋ ಒಂದು ರ್ಯಾಂಡಮ್ ಆಗಿ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮಗೆ ನೀವು ಕ್ವಶನ್ ಕೇಳಬೇಕು, ಆಕ್ಸಲರೇಟರ್ ಯಾವುದು, ಇದು. ಕ್ಲಚ್ ಯಾವುದು, ಇದು. ಬ್ರೇಕ್ ಯಾವುದು, ಇದು. ಹಿಂಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಸಡನ್ನಾಗಿ ನೀವು ಕಾರ್ ಓಡಿಸ್ಬೇಕಾದ್ರೆ ಯಾರಾದರೂ ಕೇಳಿದ್ರೆ, ಈ ಕ್ಲಚ್ ತುಳಿಯಮ್ಮ, ಬೇಗ ಕ್ಲಚ್ ತುಳಿ, ಹಿಂಗೆ ತುಳಿಬೇಕು. ಟೆನ್ಷನ್ ಆಗಬಾರ್ದು. ನಂಗೆ ಕನ್ಫ್ಯೂಸ್ ಆಗ್ಬಿಡ್ತು, ನನಗೆ ನೀವು ಬ್ರೇಕ್ ಅಂದಾಗ ಆಕ್ಸಲರೇಟರ್ ತುಳಿಯೋದು, ಆಕ್ಸಲರೇಟರ್ ತುಳಿ ಅಂದಾಗ ಬ್ರೇಕ್ ತುಳಿಯೋದು, ಈ ಕನ್ಫ್ಯೂಷನ್ಸ್ ಯಾವಾಗ ನಿಮಗೆ ಕ್ಲಿಯರ್ ಆಗುತ್ತಲ್ಲ ಅವತ್ತು ಆರಾಮಾಗಿ ಕಾರ್ ಓಡಿಸ್ಬೋದು. ಓಕೆ, ಇವಾಗ ನಿಮಗೆ ಗೊತ್ತಾಯಿತು. ಕಾರ್ ಒಳಗಡೆ ಬಂದ್ರಿ, ಡೋರ್ ಹಾಕಿದ್ರಿ, ಒಳಗಡೆ ಕೂತಿದ್ದೀರಾ. ಫಸ್ಟ್ ಏನು ನೋಡ್ತೀರಾ, ಗೇರು. ಸದ್ಯಕ್ಕೆ ನ್ಯೂಟ್ರಲ್ ಇದೆ. ನ್ಯೂಟ್ರಲ್ ಇರಲಿಲ್ಲ ಅಂದರೆ ನೀವೇನು ಮಾಡಿ, ಕಾರ್ ಇನ್ನೂ ಸ್ಟಾರ್ಟೇ ಆಗಿಲ್ಲ, ಆಯಿತಾ. ಕಾರ್ ಆಫೇ ಐತಿ, ಕಾರ್ ಹೆಂಗಿದ್ದಿದ್ದು ಹಂಗೈತಿ. ನೀವು ಕಾರ್ ಒಳಗೆ ಕುಂತ ತಕ್ಷಣ ಇದು ನ್ಯೂಟ್ರಲ್ ಇತ್ತು, ಸರಿ. ನ್ಯೂಟ್ರಲ್ ಇರಲಿಲ್ಲ, ಅಕಸ್ಮಾತ್ ಹಿಂಗೆ ಏನಾದರೂ ಇತ್ತಂದ್ರೆ ನೀವೇನು ಮಾಡ್ಬೇಕು, ಕಾರಲ್ಲಿ ಕೂಡ್ತೀರಿ, ಓ ಗೇರಲ್ಲಿ ಇಟ್ಟಾರಪ್ಪ, ಫಸ್ಟ್ ಇದನ್ನೇನು ಮಾಡಬೇಕು, ನ್ಯೂಟ್ರಲ್ ಮಾಡ್ಕೋಬೇಕು. ನ್ಯೂಟ್ರಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಕ್ಲಚ್ ಇಸ್ ಕಂಪಲ್ಸರಿ. ನೀವು ಏನು ಫಂಕ್ಷನ್ ಮಾಡ್ಬೇಕಂದ್ರೆ ಕ್ಲಚ್ ತುಳಿಬೇಕು, ಹಿಂದಕ್ಕೆ ಹಾಕೋಬೇಕು. ಇದು ನ್ಯೂಟ್ರಲ್. ಈಗ ಕಾನ್ಫಿಡೆಂಟಾಗಿ ಡ್ರೈವರ್ ಸೀಟ್ ಮೇಲೆ ಕೂತ್ಕೊಳ್ಳಿ, ಆಯಿತಾ. ಅಲ್ಲಿ
ಎಕ್ಸಲರೇಟರು, ಬ್ರೇಕು, ಕ್ಲಚ್ಚು, ಗೇರು, ಹ್ಯಾಂಡ್ ಬ್ರೇಕು. ಈ 5 ಜನ ನಿಮ್ಮ ಫ್ರೆಂಡ್ಸ್ ಆಗಿಬಿಟ್ರೆ ಎಲ್ಲಿಗೆ ಬೇಕಾದ್ರೂ ಕಾರ್ ಓಡಿಸ್ಬೋದು. ಆಯಿತು. ಇವಾಗ ಕಾರಲ್ಲಿ ಕೂತ್ರಿ, ಗೇರ್ ನ್ಯೂಟ್ರಲ್ ಐತಿ, ಇದು ಐತಿ. ಅದು ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಡಿ. ನೀವು ಸ್ಟಾರ್ಟ್ ಮಾಡಿಬಿಟ್ಟು ಎಕ್ಸಲರೇಟ್ರು, ಬ್ರೇಕು, ಕ್ಲಚ್ ಅಂತ ಆಟ ಆಡೋಕೆ ಹೋದರೆ ಅದು ಗೇಮ್ ಚೇಂಜ್ ಆಗೋಗುತ್ತೆ. ಆಲ್ ರೈಟ್. ಎಕ್ಸಲರೇಟರು, ಬ್ರೇಕು, ಕ್ಲಚ್ಚು ವಾಪಸ್ ಅದೇ ಹೇಳ್ತೀನಿ. ಏನಕ್ಕಂದರೆ ನಿಮ್ಗೆ ಅಷ್ಟು ಪ್ರಾಕ್ಟೀಸ್ ಆಗ್ಬೇಕಂತ ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಒಂದೊಂದು ಕಾರು ಒಂದೊಂದು ಥರ ಸ್ಟಾರ್ಟ್ ಮಾಡೋದಿರುತ್ತೆ. ಆ್ಯಕ್ಚುಲಿ ನಮ್ಮದೇನೆ ರಿಡ್ಸ್ ಕಾರು. ಎಲ್ಲಿ ಅಂದರೆ ಇಲ್ಲಿ ಕೀ ಇಡೋದಿರುತ್ತೆ. ಇಲ್ಲೊಂದು ಕೀ ಇಟ್ಟು ತಿರುಗಿಸ್ತಿರ್ತೀನಿ ಯಾವುದಾದ್ರೂ ವಿಡಿಯೋದಲ್ಲಿ ನೋಡಿದ್ರೆ. ಕ್ಲಚ್ ಮೇಲೆ ಕಾಲಿಟ್ಟು ಕೀ ಇಟ್ಟು ಹಿಂಗೆ 1-2 ಸೆಕೆಂಡ್ ಹಿಂಗಿಟ್ಟು ಕೈ ಬಿಟ್ರೆ ಡಿಗ್ 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 ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇದು ಸ್ವಿಫ್ಟು. ಇದಕ್ಕೇನು ಕೊಟ್ಟಿದ್ದಾರೆ? ಬಟನ್ ಕೊಟ್ಟಿದ್ದಾರೆ. ಕೀ ಕಾರಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕಿದರೆ ಆಯಿತು. ಬಟ್ ಕೀ ಮರೆತು ಕಾರಿಂದ ಇಳಿಬೇಡಿ ಆಯಿತಾ. ಕೀ ಇಲ್ಲೇ ಇಟ್ಕೊಂಡಿರ್ಬೇಕು ಸೇಫಾಗಿ ಆಯಿತಾ. ಸೊ ಇವಾಗ ಇದು ಇದೆ. ಇದೇನು? ಗೇರು. ಇದು ಹ್ಯಾಂಡ್ ಬ್ರೇಕು, ಗೇರು, ಹ್ಯಾಂಡ್ ಬ್ರೇಕು, ಎಕ್ಸಲರೇಟರ್, ಬ್ರೇಕು, ಕ್ಲಚ್. ನೀವು ಎಕ್ಸಲರೇಟರ್, ಬ್ರೇಕು, ಕ್ಲಚ್ನ ಮತ್ತು ಈ ಕಡೆಯಿಂದ ಎಕ್ಸಲರೇಟರ್, ಬ್ರೇಕು, ಕ್ಲಚ್ ಅಂತ ಓದಬಾರ್ದು. ಅಂದರೆ ಹಂಗೆ ಕಲಿಬಾರ್ದು. ಯಾವಾಗಲೂ ಡೋರ್ ಯಾವ ಕಡೆ ಇರುತ್ತಲ್ಲ, ಇಲ್ಲಿ ಡೋರ್ ಇದೆ. ಡೋರ್ ಪಕ್ಕ ಇರೋದು ಎಕ್ಸಲರೇಟರ್, ಅದಾದಮೇಲೆ ಇರೋದು ಬ್ರೇಕ್, ಅದಾದಮೇಲೆ ಇರೋದು ಕ್ಲಚ್. ನಾನು ABC ಅಂತ ಹೇಳ್ಕೊಟ್ಟಿದ್ದು. ನೀವು ಮತ್ತು ಈ ಕಡೆ ABC ಮಾಡ್ಕೋಬೇಡಿ. ಲೆಫ್ಟಲ್ಲಿರೋದು ಯಾವಾಗಲೂ ಕ್ಲಚ್ಚು, ರೈಟ್. ನಿಮ್ಮ ರೈಟಲ್ಲಿರೋದು ಎಕ್ಸಲರೇಟರ್, ಬ್ರೇಕು, ಆಮೇಲೆ ಕ್ಲಚ್. ಭಾಳ ಹೇಳ್ಬಿಟ್ಟಿದ್ದೀನಿ, ನಿಮಗೆ ಗೊತ್ತಾಯ್ತು ಇವಾಗ ಎಕ್ಸಲರೇಟರ್ ಯಾವುದು, ಬ್ರೇಕ್ ಯಾವುದು, ಕ್ಲಚ್ ಯಾವುದು, ಹ್ಯಾಂಡ್ ಬ್ರೇಕ್ ಯಾವುದು, ಗೇರ್ ಯಾವುದು ಅಂತ ನಿಮ್ಮ ಮೈಂಡಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಂತು. ಈಗೇನು ಮಾಡಿ, ಕ್ಲಚ್ ಮೇಲೆ ಕಾಲಿಡಿ, ಫುಲ್ ಇಡಿ. ಫುಲ್ ಎಷ್ಟು ಕಾಲು ಎಷ್ಟು ಉದ್ದ ಐತೆ ಅದೆಷ್ಟು ಒಳಗೆ ಹೋಗುತ್ತೆ ಅಷ್ಟು ಇಡಬೇಕು. ಇಟ್ಟು ಇದು ಹಿಂಗಿತ್ತು ಅಂದ್ಕೊಳ್ಳಿ, ಹೆಂಗಾದರೂ ಇರಲಿ, ನೀವು ಹೇಳೋದು ನ್ಯೂಟ್ರಲ್ ಮಾಡ್ಕೊಳ್ಳಿ. ನ್ಯೂಟ್ರಲ್ ಇದೆಯಾ ಇಲ್ವಾ ಅಂತ ಒಂದು ಸಲ ಹಿಂಗೆ ಚೆಕ್ ಮಾಡ್ಕೊಳ್ಳಿ. ನ್ಯೂಟ್ರಲ್ ಇದ್ದರೆ ಏನಾಗುತ್ತೆ ಗೊತ್ತಾ, ಹಿಂಗೆ ಮೂವ್ ಮಾಡಿದ್ರೆ ಅದು ಮೂವ್ ಆಗಕ್ಕೆ ರೆಡಿ ಇರುತ್ತೆ. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ. ಇದೊಂಥರ ಕಂಫರ್ಟೇಬಲ್ ಆಗುತ್ತೆ. ಇಲ್ಲಿ ನ್ಯೂಟ್ರಲಿಗೆ ಬಂದ ತಕ್ಷಣ ಅದೇನೋ ಬ್ಯಾಕ್ ಟು ಹೋಮ್ ಅನ್ನೋ ಥರ ಫೀಲ್ ಮಾಡುತ್ತೆ. ಸೊ ಇದು ನ್ಯೂಟ್ರಲ್ ಸ್ಟ್ರೈಟಾಗಿರ್ಬೇಕು. ಮತ್ತು ಕರೆಕ್ಟ್ ಪಾಯಿಂಟಲ್ಲಿ ಇಲ್ಲಿದ್ದರೆ, ಇವಾಗ ಇಲ್ಲ ಐತಿ, ನ್ಯೂಟ್ರಲ್ ಐತಿ ಕಾರು. ಹ್ಯಾಂಡ್ ಬ್ರೇಕ್ ಚೆಕ್ ಮಾಡಿದ್ವಿ. ಕ್ಲಚ್ ಮೇಲೆ ಫುಲ್ ಕಾಲಿಟ್ಟಿರಿ. ಗೇರಲ್ಲಿದ್ದರೆ ನ್ಯೂಟ್ರಲ್ ಮಾಡ್ಕೊಳ್ಳಿ. ಆಲ್ರೆಡಿ ನ್ಯೂಟ್ರಲಲ್ಲಿದ್ದರೆ ಗುಡ್. ಫುಲ್ ಕ್ಲಚ್ ಮೇಲೆ ಕಾಲಿಟ್ಟಿದ್ದೀನಿ ನಾನು. ನೋಡಿ ಕಾಣಿಸ್ತಿದ್ಯಾ? ಹೊರದೋಗಿರೋ ಹ್ಯಾಂಡ್ ಸ್ಟೀರಿಂಗ್. ಫುಲ್ ಕ್ಲಚ್ ಮೇಲೆ ಕಾಲಿಟ್ಟಿದ್ದೀನಿ. ಅಷ್ಟೇ ಒಳಗೆ ಹೋಗೋಕ್ಕಾಗತ್ತದು, ಅಷ್ಟು ಹೋಯ್ತು. ಕ್ಲಚ್ ಮೇಲೆ ಕಾಲಿಟ್ರೆ ಇದರಲ್ಲಿ ಏನೋ ಸ್ಟಾರ್ಟ್ ಬಟನ್ ಐತಲ್ಲ, ನಾನು ಸ್ಟಾರ್ಟ್ ಬಟನ್ ಒತ್ತೀನಿ. ಕ್ಲಚ್ ಮೇಲೆ ಕಾಲು ಇರೋವಾಗಲೇ ಹಿಂಗೆ ನೋಡಿ, ಕ್ಲಚ್ ಮೇಲೆ ಕಾಲು ಐತಿ, ಒತ್ತಿ ಹಿಡಿತೀನಿ 2 ಸೆಕೆಂಡ್ಸ್. ಕಾರ್ ಸ್ಟಾರ್ಟ್ ಆಯಿತು. AC ಓಕೆ. ಇವಾಗ ನಿಮಗೆ ಸ್ವಲ್ಪ ಭಯ ಆಗ್ತಿರುತ್ತೆ, ಕಾರ್ ಸ್ಟಾರ್ಟ್ ಆಗ್ಬಿಡ್ತು, ಏನಾಗ್ಬಿಡುತ್ತೇನೋ, ನಾನು ಸಡನ್ನಾಗಿ ಕ್ಲಚ್ ತೆಗಿಬೇಕಾ ತೆಗಿಬಾರ್ದ, ಈ ಕಾಲಲ್ಲೇ ಐತಿ, ತೆಗೆದ್ರೆ ಏನಾಗುತ್ತಾ, ಆಫ್ ಮಾಡಿಬಿಡ್ಲಾ, ಏನು ಪ್ಯಾನಿಕ್ ಆಗೋದು ಬೇಡ ಅಂತ. ಕಾರ್ ಸ್ಟಾರ್ಟ್ ಆಗಿ ಆಯಿತು. ನೋಡಿ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಸ್ಟಾರ್ಟ್ ಆಗಿದೆ, ಸೌಂಡ್ ಗೊತ್ತಾಗ್ತಿದೆ. AC ಆನ್ ಆಯಿತು, ಎಲ್ಲ ಇದೆ. ಈಗ ಇನ್ನೂ ಒಂದು ಸಲ ನೋಡ್ಕೊಳ್ಳಿ. ಇನ್ನು ಕ್ಲಚ್ ಮೇಲೆ ಕಾಲಿದ್ದಾಗಲೇ, ಈಗಲೂ ಟೈಮ್ ಏನೂ ಆಗಿಲ್ಲ, ಈಗಲೂ ನೋಡ್ಕೊಳ್ಳಿ. ಇದು ಮಿಡಲ್ ನ್ಯೂಟ್ರಲ್ ಇರಬೇಕು. ಇದು ಮೇಲೆ ಎತ್ತಿರ್ಬೇಕು, ಎಷ್ಟಾಗುತ್ತೆ ಅಷ್ಟು. ಇನ್ನೂ ಮೇಲೆ ಎತ್ತೀನಿ, ಇದು ಬರಲ್ಲ, ಇಷ್ಟೇ ಲಾಸ್ಟ್ ಆಯಿತಾ. ಈಗ ನೀವು ಆರಾಮಾಗಿ ನಿಧಾನಕ್ಕೆ ಕ್ಲಚ್ ಮೇಲೆ ಕಾಲು ಬಿಡಿ. ಏನಾಗಲ್ಲ, ಎದುರ್ಕೊಳ್ಳೋದೇ ಬೇಡ. ಅದೇನು ಹಿಂದೆ ಹೋಗಲ್ಲ ಮುಂದೆ ಹೋಗಲ್ಲ, ಆರಾಮಾಗಿ ಕಾಲು ತೆಗೀರಿ. ತೆಗ್ದೆ ನೋಡಿ, ಫುಲ್ ತೆಗ್ದಿದ್ದೀನಿ. ಒಂದು ಅರ್ಧ ಇಂಚ್ ಕೂಡ ಅದು ಮುಂದೆ ಹೋಗಿಲ್ಲ. ಕಾರು ಸ್ಟಾರ್ಟ್ ಆಗಿರೋದು ಹಂಗೆ ಇದೆ, ಆಫ್ ಆಗಿಲ್ಲ ತಾನೆ. ಕಾರ್ ಸ್ಟಾರ್ಟ್ ಆಗಿದೆ, ಯಾವುದ್ರ ಮೇಲೂ ನಾನು ಕಾಲಿಟ್ಟಿಲ್ಲ, ನಾನು ಏನೂ ಕಂಟ್ರೋಲ್ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಎಕ್ಸಲರೇಟರ್, ಬ್ರೇಕು, ಕ್ಲಚ್ ಆರಾಮಾಗಿದ್ದಾರೆ. ಇಲ್ಲಿ ಇವರು ನ್ಯೂಟ್ರಲ್ ಇದ್ದಾರೆ, ಇವರು ಹ್ಯಾಂಡು ಬ್ರೇಕ್ ಹಾಕಿದೆ, ಏನು ಮಾಡ್ತಾ ಇಲ್ಲ. ಆದರೂ ಕಾರು ಹಿಂದಕ್ಕೆ ಹೋಗ್ತಿಲ್ಲ, ಮುಂದಕ್ಕೆ ಹೋಗ್ತಿಲ್ಲ. ಯಾಕಂದರೆ ಕಾರ್ ಮೂವ್ ಆಗಬೇಕಂದ್ರೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕಾರ್ ಹಿಂದಕ್ಕೆ ಹೋಗ್ಬೇಕು, ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ಬೇಕಂದ್ರು, ಮುಂದಕ್ಕೆ ಹೋಗ್ಬೇಕು ಅಂದರೂ ಗೇರ್ ಹಾಕಲೇಬೇಕು ಆಯಿತಾ. ನೀವು ಗೇರ್ ಹಾಕೋವರೆಗೂ ಕಾರು ಹೆಂಗೂ ಅಲ್ಲಾಡಲ್ಲ. ಈಗ ಹೆದರ್ಕೋಬಾರ್ದು ಆಯಿತಾ. ಈ ಮೂವ್ ಮಾಡಿದ್ರೆ ಏನಾಗುತ್ತೆ ಇವಾಗ ಒಬ್ಬೊಬ್ರದ್ದು ಎಲ್ಲಿ ನಿಲ್ಸಿರ್ತಾರೆ ಕಾರ್ ಅಂದರೆ, ಒಂದು ಹೆಜ್ಜೆ ಮುಂದಕ್ಕೆ ಬಿಟ್ರೆ ಸಾಕು ಗೋಡೆಗೆ ಹೋಗಿ ಗುದ್ದೋ ಥರ, ಅಥವಾ ಹಿಂದಕ್ಕೆ ಹೋದ್ರೆ ಏನೋ ಸ್ಲೋಪ್ ಆ ಥರ ಬಿಟ್ಟಿದ್ರೆ
ಇವತ್ತೇನು ಟ್ರೈ ಮಾಡೋದು ಬೇಡ, ಯಾಕಂದರೆ ಅಲ್ಲಿ ಸಿಚುವೇಶನ್ ನಾನು ಇಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಕಾರ್ ಸ್ವಲ್ಪ ಒಬ್ಬರು ಇಬ್ಬರು ನಿಲ್ಲೋಷ್ಟು ಜಾಗ ಐತಿ, ಆರಾಮಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು ಅಂತ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ನೆಕ್ಸ್ಟ್ ಈಗ ಏನು ಮಾಡಿ, ಫುಲ್ಲು ಧೈರ್ಯವಾಗಿ, ಹೆದರ್ಕೊಳ್ಳೋದು, ಪ್ಯಾನಿಕ್ ಆಗೋದು, ಟೆನ್ಷನ್ ಆಗೋದು, ಗುದ್ದಿದ್ರೆ ಏನು ಮಾಡಲಿ ಅಂತ ಹೆದರಿಕೆ ಇಲ್ಲದೆ ಹಾಗೆ ಇನ್ನು ಕ್ಲಚ್ ಮೇಲೆ ಫುಲ್ ಕಾಲಿಡಿ. ಫುಲ್ ನಾನು ಹೆಂಗೆ ಮಾಡ್ತೀನಿ ನೀವು ಅಷ್ಟು ಮಾಡಿದ್ರೆ ಏನೂ ಆಗಲ್ಲ. ನಾನು ಇಲ್ಲಿ ಕೂತ್ಕೊಂಡೆ ನಿಮ್ಗೆ ಆರಾಮಾಗಿ ಅಲ್ಲಿ ಕಲಿಸ್ಬೋದು. ಇದು ಅಂತ ಈಗೇನು ಮಾಡಿದ್ದೀನಿ, ಕ್ಲಚ್ ಮೇಲೆ ಫುಲ್ ಕಾಲಿಟ್ಟಿದ್ದೀನಿ ನೋಡಿ, ಫುಲ್ಲು ಇಷ್ಟೇ ಹೋಗೋದು ಲಾಸ್ಟ್. ಫುಲ್ ಕಾಲಿಟ್ಟು ಏನು ಮಾಡ್ಬೇಕು, ಕಾರ್ ಒಂಚೂರು ಮೂವ್ ಮಾಡ್ಬೇಕಂದ್ರೆ ಫಸ್ಟ್ ಗೇರಿಗೆ ಹೋಗ್ಬೇಕು. ಯಾವಾಗಲೂ ಫಸ್ಟ್ ಗೇರಿಂದನೇ ಸ್ಟಾರ್ಟ್ ಮಾಡಬೇಕು. ಶುಭಾರಂಭ. ಫಸ್ಟ್ ಗೇರ್ ಹಾಕಿದೆ. ಈಗೇನು ಮಾಡಿ, ಹ್ಯಾಂಡ್ ಬ್ರೇಕ್ ಸ್ವಲ್ಪ ಮೇಲೆತ್ತಿ ಇದು ಪ್ರೆಸ್ ಮಾಡಿ ಕೆಳಗಿಳಿಸಿ, ಮೂವ್ ಆಯಿತು. ಹಿಂದಕ್ಕೆ ಹೋದ್ ಸ್ಲೋಪಲ್ಲಿ ಇಟ್ಟಿದ್ದೀನಲ್ಲ, ಸ್ಟಾರ್ಟ್ ಆಗಿದೆ, ಗೇರಲ್ಲಿದೆ, ರೆಡಿ ಟು ಮೂವ್. ಬ್ರೇಕು, ಕ್ಲಚ್ ಎರಡರ ಮೇಲೂ ಕಾಲಿದೆ. ಅವಾಗಲೇ ಕ್ಲಚ್ ಮೇಲೆ ಕಾಲಿತ್ತಲ್ಲ, ಅದನ್ನ ತೆಗ್ದೇ ಇಲ್ಲ, ಅದು ಹಂಗೆ ಇತ್ತು. ಈಗ ಬ್ರೇಕ್ ಮೇಲೆ ಕಾಲಿಟ್ಟೆ, ಯಾಕಂದ್ರೆ ಸ್ಲೋಪಲ್ಲಿ ನಿಲ್ಸಿದ್ದೀವಿ. ಸೊ ನಾನು ಹ್ಯಾಂಡ್ ಬ್ರೇಕ್ ಇಳಿಸಿದ ತಕ್ಷಣ ಹಿಂದಕ್ಕೆ ಹೋಗ್ಬಿಡುತ್ತೆ ಕಾರ್, ಅದಕ್ಕೆ ನಾನು ಬ್ರೇಕು ಕ್ಲಚ್ ಎರಡರ ಮೇಲೆ ಕಾಲಿಟ್ಟಿದ್ದೆ ನೋಡಿ. ಎರಡು, ಇದು ಕ್ಲಚ್ಚು, ಇದು ಬ್ರೇಕು. ಆಕ್ಸಿಲರೇಟರ್ ಸದ್ಯಕ್ಕೆ ಕೆಲ್ಸಕ್ಕೆ ಬರಲ್ಲ. ಓಕೆ, ಈಗ ಒಂಚೂರು ಮೂವ್ ಮಾಡ್ಬೇಕು. ಮೂವ್ ಆಗೋದಿದ್ರಲ್ಲಿ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ. ನಾಯಿ ಅಂತೂ ತುಂಬ ದೂರ ಇದ್ದಾವೆ. ಮುಂದ್ಗಡೆ ಹಂಗೈತೆ ನಮ್ಮ ರೋಡು, ಸರಿ ಇಲ್ಲ. ಇದು ಎಲ್ಲೋ ನಿಲ್ಲಿಸಿದ್ದೀವಿ. ಗ್ಲಾಸ್ ಡೌನ್ ಮಾಡಿ ಹೊರಗಡೆ ತೋರಿಸ್ತೀನಿ. ಹೊರಗಡೆ ಫುಲ್ ಬಿಸಿಲು. ಓಕೆ, ಸೊ ನಿಮ್ಮ ಮನೆ ಮುಂದ್ಗಡೆ ಸ್ವಲ್ಪ ಜಾಗ ಇದೆ, ಅಥವಾ ನೀವೆಲ್ಲಾದರೂ ಖಾಲಿ ರೋಡಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಖಾಲಿ ಗ್ರೌಂಡಲ್ಲಿ, ಅಂದರೆ ಖಾಲಿ ಗ್ರೌಂಡ್ ಇದ್ರಂತೂ ನೀವು ಆರಾಮ ಒಂದು 1 ಕಿಲೋಮೀಟ್ರ್ ಆರಾಮಾಗಿ ಸುತ್ತಾಡ್ಬಿಡ್ಬೋದಲ್ಲ ಇವಾಗ. ಓಕೆ, ನಾನೇನು ಮಾಡ್ತೀನಿ, ಸ್ಲೋಲಿ ಬ್ರೇಕ್ ಬಿಡ್ತಾ ಹೋಗ್ತೀನಿ. ಬ್ರೇಕ್ ಬಿಟ್ರೆ ನಮ್ದು ಹಿಂದಕ್ಕೆ ಹೋಗುತ್ತೆ, ಸ್ಲೋಪಲ್ಲಿ ಐತಲ್ಲ. ಸೊ ನಾನೇನು ಮಾಡ್ತೀನಿ, ಫಸ್ಟು ಕ್ಲಚ್ ಬಿಡ್ತೀನಿ. ನಿಮ್ದು ಏನಾದರೂ ಕಾರ್ ಸ್ಲೋಪಲ್ಲಿದ್ದರೆ, ಕಾರ್ ಸ್ಲೋಪಲ್ಲಿತ್ತು, ನೀವು ಬ್ರೇಕ್ ಬಿಟ್ಟ ತಕ್ಷಣ ಮುಂದಕ್ಕೆ ಹೋಗ್ತಿಲ್ಲ, ಹಿಂದಕ್ಕೆ ಹೋಗುತ್ತಾ, ಹಿಂದ್ಗಡೆ ಏನೋ ಟಚ್ ಆಗಿಬಿಡ್ತಾನೆ ಭಯ ಇದ್ರೆ, ನೀವು ಫಸ್ಟ್ ಏನು ಮಾಡಿ, ಸ್ಲೋಲಿ ಮೊದಲು ನಿಧಾನಕ್ಕೆ, ಎಷ್ಟು ಸ್ಲೋ ಅಂದರೆ ಇಷ್ಟು, ಹಿಂಗೆ ಈ ಥರ ಕ್ಲಚ್ ಬಿಡಬೇಕು. ಸಡನ್ನಾಗಿ ಬಿಟ್ಟರೆ ಆಫ್ ಆಗುತ್ತೆ ಅಂತ. ಇಲ್ಲಿ ಇವಾಗ ಇಲ್ಲಿ ಇಷ್ಟು ಪ್ರೆಸ್ ಮಾಡಿದ್ರೆ ಅಂದರೆ ಇಷ್ಟು ಸ್ಲೋಲಿ, ಇಷ್ಟು ಸ್ಲೋ ಆಗಿ, ಇಷ್ಟು ಹಿಂಗೆ ಹಿಂಗೆ ಹಿಂಗೆ, ಇದು ಸ್ಲೋ ಅಲ್ಲ, ಸ್ಲೋಲಿ ಈ ಥರ ಕ್ಲಚ್ ಬಿಡ್ತಾ ಬರಬೇಕು. ನಾನು ಬಿಡ್ತಾ ಇದ್ದೀನಿ ಇವಾಗ ಕ್ಲಚ್ ಬಿಡೋವಾಗ ನನ್ನ ಫೋನ್ ಕ್ಲಚ್ ಬಿಡೋವಾಗ ನಿಮಗೆ ಸೌಂಡ್ ಗೊತ್ತಾಗುತ್ತೆ, ಕಾರ್ ಮೂವ್ ಆಗೋಕ್ಕೆ ಯಾವಾಗ ರೆಡಿ ಐತಿ ಅಂತ ನಿಮಗೆ ಸೌಂಡ್ ಗೊತ್ತಾಗುತ್ತೆ. ಸೌಂಡ್ ಕೇಳಿ. ಈ ಸೌಂಡ್ ಕೇಳಿಸ್ಕೊಳ್ಳಿ. ಇದು ಈಗ ಫುಲ್ ಕ್ಲಚ್ ತುಳಿದಿದ್ದೀನಿ, ಸಾಫ್ಟ್ ಸೌಂಡು. ಅದೇ ನಾನು ನಿಧಾನ ಕ್ಲಚ್ ಬಿಟ್ಟು ಒಂದು ಹಾಫ್ ಕ್ಲಚ್ವರೆಗೂ ಬಂದ ಮೇಲೆ ಕಾರಿನ ಸೌಂಡೇ ಚೇಂಜ್ ಆಗ್ಬಿಡುತ್ತೆ. ಫುಲ್ ಗುಡ್ 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 ಬುಲೆಟ್ ಆಗ್ಬಿಡುತ್ತೆ ಕಾರ್. ಆಫ್ ಆಗಕ್ಕೆ ಹೋಗಿತ್ತು, ಮತ್ತೆ ತೊಳೆದೆ. ಫುಲ್ ಗಡ 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 ಅಂತ ಆಫೇ ಆಗಕ್ಕೆ ಹೋಗ್ಬಿಡುತ್ತದು. ಇನ್ನೇನು ಕ್ಲಚ್ ಮುಗಿಯಕ್ಕೆ ಬಂದಾಗ ಕೇಳಿಸ್ಕೊಳ್ಳಿ ಸೌಂಡ್. ನೀವು ಇದನ್ನು ಟ್ರೈ ಮಾಡೋವಾಗ ಬ್ರೇಕ್ ಮೇಲೆ ಕಾಲಿರಬೇಕು. ಫುಲ್ ಬ್ರೇಕ್ ಮೇಲೆ ನಾನು ಕಾಲಿಟ್ಟಿದ್ದೀನಿ, ಕ್ಲಚ್ ಅಷ್ಟೇ ಬಿಟ್ಟು ಟ್ರೈ ನೋಡ್ತಾ ಇದ್ದೀನಿ. ಆಫ್ ಆಗುತ್ತೆ ಅಂದಾಗ ಹಿಂಗೆ ಹಿಂಗೆ ಇಷ್ಟೇ ಆಟ ಆಡೋದು ಆರಾಮಾಗಿ ಆಯಿತಾ. ಇನ್ನೇನು ಮೂವ್ ಮಾಡ್ತೀನಿ. ಓಕೆ, ಹಿಂದ್ಗಡೆ ಏನಿಲ್ಲ, ಮುಂದ್ಗಡೆ ಏನೂ ಇಲ್ಲ, ಆರಾಮಾಗಿ ಓಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಹಿಂಗೆ ಕ್ಲಚ್ ಹಾಫ್ ಕ್ಲಚ್ ಬಿಡ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ರೀ. ನಾನು ಹಾಫ್ ಕ್ಲಚ್ ಬಿಡ್ತಾ ಇದ್ದೀನಿ. ಇಷ್ಟ. ಈಗ ಹಾಫ್ ಕ್ಲಚ್ಚಲ್ಲಿದೆ ಕಾರ್ ಆಯಿತಾ. ಹಾಫ್ ಕ್ಲಚ್ ಬಿಟ್ಟಿದ್ದೀನಿ, ಬ್ರೇಕ್ ಫುಲ್ ತುಳಿದಿದ್ದೀನಿ. ಈಗೇನು ಮಾಡಿ, ನಿಧಾನಕ್ಕೆ ಬ್ರೇಕ್ ಬಿಡ್ತಾ ಹೋಗಿ, ಸ್ವಲ್ಪ ಬ್ರೇಕ್, ಸೌಂಡ್ ಹೆಂಗೆ ಬರುತ್ತಲ್ಲ, ಸ್ಲೋಲಿ ಅರ್ಧ ಕ್ಲಚ್ ಬಿಡಿ, ಅರ್ಧ ಬ್ರೇಕ್ ಬಿಡಿ. ಮೂವ್ ಆಗಕ್ಕೆ ರೆಡಿ ಆಗುತ್ತೆ. ನಿಮಗೆ ಮೂವ್ ಆಗ್ತಾ ಇದೆ ಕಾರ್.
ಫುಲ್ ಭಯ ಆಗ್ಬಿಡ್ತು ನನಗೆ ಬೇಡ ಮೂವ್ ಆಗೋದು ಅಂದ್ರೆ ಮತ್ತೆ ಕ್ಲಚ್ ತುಳಿದ್ಬಿಡಿ. ನಿಮ್ಗೆ ಯಾವಾಗ ಭಯ ಇಲ್ಲ, ಓಕೆ ಇವಾಗ ನಾನು ಒಂದು ಸ್ಟೆಪ್ ಮುಂದೆ ಮೂವ್ ಮಾಡ್ತೀನಿ ಅಂದಾಗ ಕ್ಲಚ್ ಬಿಡಿ. ಹಿಂಗೆ ಕ್ಲಚ್ ಬಿಡ್ಬೇಕು, ಅರ್ಧ ಕ್ಲಚ್ ಬಿಟ್ಟು ಬ್ರೇಕ್ ಬಿಡ್ತಾ ನೀವು ಹಿಂಗೆ ಫುಲ್ ಬ್ರೇಕ್ ಬಿಟ್ರೆ, ನಾನು ಫುಲ್ ಬ್ರೇಕ್ ಬಿಟ್ಟಿದ್ದೀನಿ, ನಿಧಾನ ಕ್ಲಚ್ ಬಿಡ್ತಾ ಹೋದಂಗೆಲ್ಲ ಕಾರ್ ಮೂವ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಹಿಂದಕ್ಕೆ ಮಾಡಿ ಮತ್ತೆ ತೋರಿಸ್ತೀನಿ. ರಿವರ್ಸ್ ಹಾಕಿದರೆ ಆಯಿತು. ಕ್ಲಚ್ ಫುಲ್ ತುಳಿದು ಬ್ರೇಕ್ ಹಿಡಿದು ರಿವರ್ಸ್ ಹಾಕಿದ್ದೀನಿ. ಗೇರ್ ಹಾಕಬೇಕಾದ್ರೆ ಬ್ರೇಕ್ ಹಾಕೋದು ಅವಶ್ಯಕತೆ ಇಲ್ಲ. ನಾನು ಸ್ಲೋಪಲ್ಲಿ ನಿಂತಿದ್ದೀನಿ ಅಂತ ಬ್ರೇಕು ಕ್ಲಚ್ ಎರಡರ ಮೇಲೆ ಕಾಲಿಟ್ಟಿದ್ದೀನಿ. ನೀವು ಆಲ್ವೇಸ್ ರೋಡ್ ಫ್ಲ್ಯಾಟ್ ಆಗಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರೋ ರೋಡ್ ಅಂದರೆ ನೀವು ಕ್ಲಚ್ ಫುಲ್ ಹಿಡಿದು ರಿವರ್ಸ್ ಹಾಕಿದ್ದೀನಿ. ರಿವರ್ಸ್ ಹೋಗ್ಬೇಕಾದ್ರೆ ಫಸ್ಟು 2 ಕ್ಯಾಮ್ರಾ ನೋಡ್ಕೋಬೇಕು. ಸುಮ್ಮನೆ ನಿಮಗೆ ಬೇಕಾದಾಗ ರಿವರ್ಸ್ ತೆಗಿಬಾರ್ದು. ಮಿರರಲ್ಲಿ ನೋಡ್ಕೋಬೇಕು, ಈ ಕ್ಯಾಮ್ರಾ ನೋಡ್ಕೋಬೇಕು. ಹಿಂದ್ಗಡೆ ನನ್ನ ಹಿಂದೆ ಅಂತೂ ಇಲ್ಲಿ ಏನೂ ಇಲ್ಲ, ಖಾಲಿ ರೋಡ್. ನಾನು ಹತ್ತಬೇಕಾದ್ರೆ ನೋಡ್ಕೊಂಡು ಬಂದಿದ್ದೆ, ಅದಕ್ಕೆ ನಾನು ಇವಾಗ ರಿವರ್ಸ್ ಹಾಕಿ ನಿಧಾನಕ್ಕೆ ರಿವರ್ಸ್ ಹಾಕಿದ್ದೀನಿ. ಬ್ರೇಕ್ ಬಿಡ್ತಾ ಹೋಗ್ತೀನಿ. ಬ್ರೇಕ್ ಬಿಟ್ರೆ ಸಾಕು, ಫುಲ್ ಕ್ಲಚ್ ತುಳಿದೀನಿ ಒಂಡಿ ಆಯಿತಾ. ಇವಾಗ ಮತ್ತೆ ತೋರಿಸ್ತೀನಿ. ಏನು ಮಾಡಿ ಕನ್ಫ್ಯೂಸ್ ಆಗ್ತಾ ಇದ್ದರೆ, ನಿಮಗೆ ನಾನು ಇಷ್ಟೊತ್ತು ಹೇಳಿದೆಲ್ಲ ಕನ್ಫ್ಯೂಸ್ ಆಯ್ತು ಅಂದರೆ ಏನಿಲ್ಲ, ಎಷ್ಟು ಕನ್ಫ್ಯೂಸ್ ಆಗಿದ್ರು ನ್ಯೂಟ್ರಲ್ ಮಾಡಿಬಿಡಿ, ಹ್ಯಾಂಡ್ ಬ್ರೇಕ್ ಹಾಕ್ಬಿಡಿ, ಮುಗೀತು. ಕನ್ಫ್ಯೂಸ್ ಆದರೂ 1-2 ನಿಮಿಷ ಅಲ್ಲದ್ರ ಮೇಲೆ ಕಾಲು ತೆಗೆದು ಹ್ಯಾಂಡ್ ಬ್ರೇಕ್ ಹಾಕಿ ಬಂದು ಆರಾಮಾಗಿ 2 ನಿಮಿಷ ಕೂತ್ಕೊಂಡು ವಿಡಿಯೋನ ಮತ್ತೆ ನೋಡಿ. ಇಲ್ಲ ಮತ್ತೆ ಹೇಳ್ತೀನಿ, ಈ ಕನ್ಫ್ಯೂಷನ್ ಮುಗೀತಾ, ಕಾರ್ ಅಂತ ಸ್ಟಾಪ್ ಆಯ್ತು, ನಿಮಗೆ ಫುಲ್ ಭಯ ಬಂತು, ಟೆನ್ಷನ್ ಆಯಿತು ಅಂದಾಗ ಏನೇನೋ ಮಾಡಬಾರ್ದು. ಎಷ್ಟು ಭಯ ಆಗಿ ಎಷ್ಟು ಟೆನ್ಷನ್ ಆಯಿತು ಅಂದ್ರೂ ನೀವು ಮಾಡಬೇಕಾಗಿರೋದು ಏನಂದರೆ ಇವೆರಡರ ಮೇಲೆ ಕಾಲು ಇಟ್ಕೋಬೇಕು ಆಯಿತಾ. ಫುಲ್ ಟೆನ್ಷನ್ ಆಯ್ತು, ನನಗೆ ಇನ್ನೇನು ಮಾಡೋಕ್ಕಾಗಲ್ಲ, ನನಗೆ ಮೂವ್ ಮಾಡೋಕ್ಕಾಗಲ್ಲ, ನನಗೆ ಇಮಿಡಿಯೇಟ್ಲಿ ಕಾರ್ ನಿಂತು ಬಿಡಬೇಕು, ಫುಲ್ ಹಾರ್ಟ್ ಬೀಟ್ ಜೋರಾಗಿ ಹಾರ್ಟ್ ಅಟ್ಯಾಕ್ ಆಗೋ ರೇಂಜಿಗೆ ಟೆನ್ಷನ್ ಆದರೆ ಎರಡರ ಮೇಲೆ ಇಮ್ಮಿಡಿಯೇಟ್ಲಿ ಕ್ಲಚ್ ತುಳಿದು ಬ್ರೇಕ್ ಮೇಲೆ ಕಾಲಿಡಬೇಕು. ಇದನ್ನು ನ್ಯೂಟ್ರಲ್ ಮಾಡ್ಕೋಬೇಕು. ಅರ್ಜೆಂಟ್ ಮಾಡೋದೇನೋ ಅವಶ್ಯಕತೆ ಇಲ್ಲ. ಇದನ್ನು ನ್ಯೂಟ್ರಲ್ ಮಾಡ್ಕೋಬೇಕು, ಹ್ಯಾಂಡ್ ಬ್ರೇಕ್ ಹಾಕಬೇಕು. ಅವೆರಡರ ಮೇಲೆ ಕಾಲು ತೆಗೆದು ನಿಧಾನ ಕೂತ್ಕೊಂಡು ಒಂದು ಸ್ವಲ್ಪ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಫುಲ್ಲು ಕಾನ್ಫಿಡೆನ್ಸ್ ತೊಗೋಬೇಕು. ಏನಾಗಲ್ಲ, ಆರಾಮಾಗಿ ಓಡಿಸ್ತೀನಿ. ಇವಾಗ ಭಯ ಹೋಗಿದ್ದರೆ ಮತ್ತೆ ಸ್ಟಾರ್ಟ್ ಮಾಡಿ. ಮತ್ತೇನು ಮಾಡಿ, ಫುಲ್ ಕ್ಲಚ್ಚು, ಫಸ್ಟ್ ಗೇರು, ಹ್ಯಾಂಡ್ ಬ್ರೇಕ್ ಡೌನು. ಇರಿ ನಾನು ಫಸ್ಟ್ ಬ್ರೇಕ್ ಮೇಲೆ ಕಾಲು ಇಟ್ಬಿಡ್ತೀನಿ, ಸ್ಲೋ ಬೈತಿಂದಕ್ಕೆ ಹೋಗುತ್ತೆ. ಓಕೆ, ನಾನು ಯಾವುದ್ರ ಮೇಲೆ ಕಾಲಿಟ್ಟಿದ್ದೀನಿ ನೋಡಿ, ಕ್ಲಚ್ಚು, ಬ್ರೇಕು, ಆ್ಯಕ್ಸಲರೇಟರ್ ನಾನು ಸದ್ಯಕ್ಕೆ ಟಚ್ ಮಾಡಲ್ಲ. ಇಲ್ಲಿ ಹ್ಯಾಂಡ್ ಬ್ರೇಕ್ ಮೇಲೆತ್ತಿ ಪ್ರೆಸ್ ಮಾಡಿ ಕೆಳಗೆ ಇಳಿಸಿದ್ರೆ ಡೌನ್ ಆಯಿತು. ಗೇರ್ ಫಸ್ಟೆಲ್ಲ ಐತಿ. ನೀವೇನು ಮಾಡಿ, ನಿಮ್ಮ ರೋಡ್ ಚೆನ್ನಾಗಿದೆ, ಸ್ಲೋಪ್ ಇಲ್ಲ ಅನ್ನೋ ಕಡೆನೇ ಟ್ರೈ ಮಾಡಿ. ನೀವು ಸ್ಲೋಪ್ ಇರೋ ರೋಡಲ್ಲಿ ನಿಂತ್ಕೊಂಡು ನೀವು ಟ್ರೈ ಮಾಡಿದ್ರೆ ನೀವು ಮುಂದೆ ಹೋಗೋಕೆ ಟ್ರೈ ಮಾಡ್ತಿರ್ತೀರ, ಅದು ಹಿಂದೆ ಹೋಗ್ತಿರುತ್ತೆ. ಅದಕ್ಕೆ ಆದಷ್ಟು ಚೆನ್ನಾಗಿರೋ ರೋಡು, ಸ್ಟ್ರೈಟ್ ರೋಡು, ಖಾಲಿ ಗ್ರೌಂಡು ಅಥವಾ ಮನೆ ಅಂಗಳ ಸ್ವಲ್ಪ ದೊಡ್ಡದಿದ್ರೆ ಅಲ್ಲೇ ಟ್ರೈ ಮಾಡಿ ಆಯಿತಾ. ನಾನು ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ, ಕ್ಲಚ್ ಮೇಲೆ ಕಾಲಿಟ್ಟಿದ್ದೀನಿ. ಆಕ್ಸಲರೇಟರ್ ಇದು ಆಕ್ಸಲರೇಟರ್, ಬ್ರೇಕು ಮತ್ತು ಕ್ಲಚ್ ಮೇಲೆ ಕಾಲಿಟ್ಕೊಂಡು ಕುಂತೀನಿ. ಗೇರ್ ಹಾಕಿದ್ದೀನಿ, ಇದು ಎಲ್ಲ ರೆಡಿ ಐತಿ. ಇವಾಗ ಏನಾಗ್ಬಿಡುತ್ತೆ, ನಾನು ಬ್ರೇಕ್ ತೆಗೆದ್ರೆ ಸಾಕು, ಕಾರ್ ಮುಂದೆ ಹೋಗೋಕೆ ರೆಡಿ ಇರುತ್ತೆ. ಬ್ರೇಕ್ ಸಡನ್ನಾಗಿ ಬಿಡಬೇಡಿ, ನಿಮಗೆ ಭಯ ಬರುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಸಡನ್ನಾಗಿ ಬಿಡ್ರೆ ನಿಮಗೆ ಸ್ವಲ್ಪ ಭಯ ಬರುತ್ತೆ. ಓಕೆ, ನಾನು ಬ್ರೇಕ್ ಬಿಡ್ತೀನಿ. ಬ್ರೇಕ್ ಬಿಟ್ಟು ನಿಧಾನ ಕ್ಲಚ್ ಬಿಡ್ತಾ ಹೋಗ್ತೀನಿ. ಇವಾಗ ನೋಡಿ, ಸ್ಲೋಲಿ ಬಿಡ್ತಿದ್ದೀನಿ ನಾನು ಎಷ್ಟು ಸ್ಲೋಲಿ ನೀಟಾಗಿ ಕ್ಲಚ್ ಬಿಡ್ತೀನಿ, ಅಷ್ಟೇ ಸ್ಲೋವಾಗಿ ಅಷ್ಟೇ ನೀಟಾಗಿ ಕಾರ್ ಮೂವ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಎಲ್ಲಿ ತೋರಿಸ್ತೀನಿ, ಮೂವ್ ಆಗುತ್ತೆ. ಕಾರ್ ಮೂವ್ ಆಗ್ತಾ ಇದೆ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಸ್ಲೋಲಿ ಕ್ಲಚ್. ಈಗೇನಾದ್ರೂ ನೀವು ಕಾರ್ ಮೂವ್ ಆಗೋದು ನೋಡಿದ್ರೆ ನಾನು ನಿಧಾನ ಕ್ಲಚ್ ಬಿಡ್ತಿದ್ದೀನಿ ಅಂತ ಅರ್ಥ. ಒಳಗಡೆ ನಾನು ನಿಮ್ಮನ್ನು ಬಿಟ್ಟು ಏನೂ ಮಾಡಲ್ಲ. ಇಲ್ಲಿ ನೋಡಿ, ಹ್ಯಾಂಡ್ ಬ್ರೇಕ್ ಡೌನ್ ಇದೆ, ಫಸ್ಟ್ ಗೇರಲ್ಲಿದೆ ಕಾರು, ನಿಧಾನಕ್ಕೆ ಕ್ಲಚ್ ಬಿಟ್ಟರೆ ಸಾಕು, ಮೂವ್ ಆಗುತ್ತೆ. ಇವಾಗ ಮೂವ್ ಆಗಿದ್ದು ಸಾಕು. ಮತ್ತೆ ಸ್ಟಾಪ್ ಮಾಡ್ಬೇಕಂದ್ರೆ ಏನು ಮಾಡಿ, ಮತ್ತೆ ಫುಲ್ ಕ್ಲಚ್ ತುಳಿದು ಬ್ರೇಕ್ ಇದೆ ಅಷ್ಟೇ. ಫಸ್ಟ್ ಗೇರಲ್ಲಿ ನಿಮಗೆ ಕಾರ್ ಓಡ್ಸೋಕೆ ಬಂತು. ಇವಾಗ ಆಯಿತು, ಮುಂದೆ ಹಾಕ್ಬಿಟ್ಟಿದ್ದೀನಿ, ವಾಪಸ್ ಮೊದಲು ಹೆಂಗಿತ್ತು ಅದೇ ಪೊಸಿಷನಿಗೆ ನಿಲ್ಲಿಸಬೇಕು ಅನಿಸಿದ್ರೆ ಏನು ಮಾಡಿ, ರಿವರ್ಸ್ ಹೋಗಿ ಫುಲ್ ಹಿಂದೆ ಕ್ಲಚ್ ಅಂತೂ ತುಳಿದಿರ್ಬೇಕು ನೋಡಿ. ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಕಾಲಿರಲಿ. ಯಾವಾಗಲೇ ಗೇರ್ ಹಾಕಬೇಕಾಗಲಿ ಕ್ಲಚ್ ಕಂಪಲ್ಸರಿ. ಫುಲ್ ಕ್ಲಚ್ ಮೇಲೆ ಕಾಲಿಟ್ಟು ಬ್ರೇಕ್ ಮೇಲೆ ಕಾಲಿಟ್ಟು ಫುಲ್ ಈ ಕಡೆ ತಳ್ಳಿ ಹಿಂದೆ ಕೇಳ್ಕೊಂಡ್ರೆ ರಿವರ್ಸ್. ಒಂದೊಂದು ಕಾರಲ್ಲಿ ಒಂದೊಂದು ಥರ ಇರುತ್ತೆ ರಿವರ್ಸು. ಈ ನಮ್ಮದು ಕಿಯಾ ಸೋನೆಟ್ ಐತಲ್ಲ, ಕಿಯಾ ಸೋನೆಟಲ್ಲಿ ಇಲ್ಲಿ 6th ಗೇರ್ ಐತಿ. 6 ಗೇರಿನ ಕಾರ್ ಆದರೆ ನೀವು ಅದನ್ನು ನೋಡ್ಕೋಬೇಕು. ಯಾವಾಗಲೂ ರಿವರ್ಸ್ ಇದೇ ಕಾರ್ನರಲ್ಲಿ ಇರಲ್ಲ. ಒಂದೊಂದು ಕಾರಲ್ಲಿ ಇಲ್ಲಿ 6th ಗೇರ್ ಇರುತ್ತಲ್ಲ, ಅಂಥ ಕಾರಲ್ಲಿ ಫಸ್ಟ್ ರಿವರ್ಸ್ ಇಲ್ಲಿ ಕೊಟ್ಟಿರ್ತಾರೆ R ಅಂತ. ಈ ಲೈನ್ ಇಲ್ಲಿವರೆಗೂ ಬಂದು ಹಿಂಗೆ ಬಂದಿರುತ್ತೆ, ಇಲ್ಲಿ R.
ಅವಾಗ ಏನು ಮಾಡಬೇಕು, ಇದ್ರ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಆ ಬಟನ್ ಹಿಂಗೆ ಪ್ರೆಸ್ ಮಾಡಿ ಫುಲ್ ಈ ಕಡೆ ಟರ್ನ್ ಮಾಡಿ, ಆ ಕಡೆ ಅಂದರೆ ಫಸ್ಟ್ ಗೇರ್ ಇಲ್ಲಿರುತ್ತಲ್ಲ ಫುಲ್ ಎಷ್ಟು ಹೋಗುತ್ತೆ ಅಷ್ಟು ಹಿಂಗೆ ಬಟನ್ ಪ್ರೆಸ್ ಮಾಡಿ ನೀವು ಹಿಂಗೆ ಪುಷ್ ಮಾಡಿದ್ರೆ ಪೂರ್ತಿ ಈ ಲೈನ್ ದಾಟ್ ಇಲ್ಲಿಗೆ ಬಂದು ಇಲ್ಲಿ ಮುಂದೆ ಹೋಗುತ್ತದೆ. ಇಲ್ಲಿ ಬಟನ್ ಕೊಟ್ಟಿರ್ತಾರೆ ನೋಡಿ, ಆ ಥರ ಏನೋ 6 ಗೇರ್ ಕಾರ್ ಇದ್ದರೆ ನಿಮ್ಗೇನಾದರೂ ಇದೇ ಥರ ನಿಮ್ಮದು ಇದ್ರ ಮೇಲೆ. ಒಬ್ಬೊಬ್ರಿಗೆ ಏನಾಗಿರುತ್ತೆ ಅಂದರೆ ಕಾರ್ ಓಡಿಸಿ ಇವೆಲ್ಲ ಸೌದೋಗ್ಬಿಟ್ಟಿರ್ತಾವೆ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಐತಾ, ಫೋರ್ತ್ ಐತಾ, ಫಿಫ್ತ್ ಗೊತ್ತಾಗಲ್ಲ. ಸೊ ನೀವೇನು ಮಾಡಬೇಕು, ಪೊಸಿಷನ್ ನೋಡಿ ಗೊತ್ತು ಮಾಡ್ಕೋಬೇಕು, ಅಷ್ಟೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮ್ಮ ಕಾರ್ ಹೆಸರು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅದು ಎಷ್ಟು ಗೇರ್ದು ಕಾರ್ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ, ಅದ್ರ ಗೇರ್ ಹೆಂಗಿತ್ತು, ಇದೇ ಥರ ಇರೋದು. ಮೋಸ್ಟ್ ಆಫ್ ದ ಕಾರ್ ನನಗೆ ಅನ್ಸುತ್ತೆ ನೀವು ಯೂಸ್ ಮಾಡ್ತಾ ಇರೋದು ಇದೇ ಥರ ಇರ್ಬೋದು. ಇವಾಗ ರಿವರ್ಸ್ ಹಾಕೋಣ, ಹಿಂಗೆ ಮಾಡಿ ಹಿಂಗೆ ಹೇಳಿದ್ರೆ ರಿವರ್ಸಿಗೆ ಆಲ್ರೆಡಿ ಮ್ಯೂಸಿಕ್ ಏನಾದರೂ ಸ್ಟಾರ್ಟ್ ಆಗ್ಬಿಡ್ತಾವೆ. ನಮ್ಮ ಕಾರಲ್ಲಿ ಟ್ಯೂನ್ ಇದು ಟ್ಯೂನ್ ಅಂತೈತಿ. ಇವಾಗ ಒಬ್ಬೊಬ್ರು ಮ್ಯೂಸಿಕ್ ಹಾಕಿರ್ತಾರೆ, ಒಬ್ಬರು ಸೈಲೆಂಟಾಗಿ, ನಮ್ಮದು ರಿಡ್ಸ್ ಅಂತ ಸೈಲೆಂಟಾಗಿ ಹೋಗುತ್ತೆ, ರಿವರ್ಸ್ ಹಾಕಿದ್ದು ಗೊತ್ತಾಗಲ್ಲ. ರಿವರ್ಸ್ ಹಾಕಿದ್ದೀನಿ, ಹ್ಯಾಂಡ್ ಬ್ರೇಕ್ ಅಂತ ಕೆಳಗಿದೆ. ಏನು ಮಾಡಿ, ನಿಧಾನಕ್ಕೆ ಬ್ರೇಕ್ ಮೇಲೆ ಕಾಲು ತೆಗೀರಿ. ನಾನಂದ್ರೆ ಬ್ರೇಕ್ ಮೇಲೆ ತೆಗೆದ್ರೆ ಸಾಕು ಹಿಂದಕ್ಕೆ ಹೋಗ್ಬಿಡುತ್ತೆ. ನಿಧಾನ ಫಸ್ಟ್ ಬ್ರೇಕಿಂದ ಕಾಲು ತೆಗೀರಿ, ಆಮೇಲೆ ತೆಗ್ದಾದ್ಮೇಲೆ ನಾನು ಕೆಳಗೆ ಇಡ್ತಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ ನೀವು ಅಲ್ಲೇ ಇಟ್ಟಿರಿ, ತುಳಿಬೇಡಿ ಅಷ್ಟೇ, ಇಲ್ಲೇ ಇರಲಿ ಇಷ್ಟೇ, ಸುಮ್ಮನೆ ಟಚ್ ಮಾಡೋರು. ನಿಧಾನಕ್ಕೆ ನೀವು ಕ್ಲಚ್ ಸೇಮ್ ಫಸ್ಟ್ ಗೇರಲ್ಲಿ ಮುಂದೆ ಹೆಂಗೆ ಹೋದ್ರಿ ಹಂಗೆ ಹಿಂದ್ಗಡೆ ಈಗ ನಿಧಾನ ಕ್ಲಚ್ ಬಿಡ್ತಾ ಹೋಗ್ತೀನಿ, ಹೆಂಗೆ ಮೂವ್ ಆಗುತ್ತೆ ನೋಡಿ. ಆಯ್ತಾ? ಈಗ ಮತ್ತೆ ಮುಂದೆ ಮಾಡಬೇಕಾ, ಬ್ರೇಕ್ ಕ್ಲಚ್ ತುಳಿರಿ. ಕ್ಲಚ್ ಮಾತ್ರ ನೀವು ಬಿಡೋಕ್ಕೆ ಹೋಗೋ, ಒಂದ್ಸಲ ಕಾರ್ ಸ್ಟಾರ್ಟ್ ಆಯ್ತಾ ಕ್ಲಚ್ ಬಿಡಬಾರ್ದು. ಗೇರಲ್ಲಿ ಇದ್ರಷ್ಟೇ ಬಿಡ್ಬೇಕು, ಮೂವಿಂಗಲ್ಲಿ ಇದ್ರಷ್ಟೇ ಬಿಡ್ಬೇಕು. ಫಸ್ಟ್ ಗೇರಲ್ಲಿ ಹಾಕಿದ್ದೀನಿ, ಬ್ರೇಕ್ ಮೇಲೆ ಕಾಲು ತೆಗಿತಿದ್ದೀನಿ, ಎಕ್ಸಲರೇಟರ್ ಸ್ಲೋಲಿ ಬಿಡ್ತೀನಿ. ಸೊ ಏನದು ಕ್ಲಚ್ಚು, ನಿಧಾನ ಕ್ಲಚ್ ಬಿಡ್ತೀನಿ, ಕಾರ್ ನೋಡಿ ಮೂವ್ ಆಗುತ್ತೆ. ಇವಾಗ ಇಷ್ಟೇ. ಮತ್ತೇನು ಮಾಡಿದೆ, ಮತ್ತೆ ಕ್ಲಚ್ ತುಳಿದೆ, ಬ್ರೇಕ್ ಹಾಕಿದೆ, ಸಾಕು. ನ್ಯೂಟ್ರಲ್ ಮಾಡಿ ಹ್ಯಾಂಡ್ ಬ್ರೇಕ್ ಹಾಕಿ ಕಾಲು ಎರಡರಿಂದ ತೆಗೆದುಬಿಡಿ. ಇಷ್ಟೊತ್ತಿಗೆ ನಿಮ್ಮ ಕಾಲು ನೋವು ಬಂದಿರುತ್ತೆ. ಇವಾಗ ಮುಗೀತು. ನೀವು ಇಷ್ಟು ಮಾಡಿದ್ರೆ, ಇಷ್ಟು ಮಾಡೋಕ್ಕಿಂತ ಮುಂಚೆ ಏನು ಬೇಕು, ಕಾನ್ಫಿಡೆನ್ಸ್ ಬೇಕು, ಭಯ ಇರಬಾರ್ದು. ವಿಡಿಯೋ ನೋಡಿದ ತಕ್ಷಣ ನಂಗೇನು ಡ್ರೈವಿಂಗ್ ಬಂದ್ಬಿಡಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್ ಇರಬಾರ್ದು. ಟ್ರೈ ಆದರೂ ಮಾಡ್ಬೇಕು. ನಿಮಗೆ ಕಾರ್ ಡ್ರೈವಿಂಗ್ ಇಷ್ಟ, ಕಲಿಬೇಕು, ಹುಡುಗಾಗಲಿ ಹುಡುಗಿ ಆಗಲಿ, ಅದು ಬೇಸಿಕ್ ನೀಡ್ ಇವಾಗ. ಸೊ ನೀವು ನಿಜವಾಗ್ಲೂ ಕಾರ್ ಡ್ರೈವ್ ಮಾಡಬೇಕು ಅಂದರೆ ಕಾರೊಳಗೆ ಕುಂತು ಕಲ್ತಾಗಲೇ ಅದು ಬರೋದು. ಇಲ್ಲ ಒಂದು 10-15 ಸಾವಿರ ನೀವು ಡ್ರೈವಿಂಗ್ ಕ್ಲಾಸಿಗೆ ಕೊಟ್ಟು ಕಲಿತೀನಿ ಅಂದರೆ ಅದು ಕೂಡ ಫೈನ್, ಬಟ್ ಕಲೀರಿ. ಕಾರು ಕಲಿಯೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ನಾನು ಏನು ಹೇಳಿದ್ದೀನಿ ಅಷ್ಟರಿಂದ ನಿಮಗೆ ಅಟ್ಲೀಸ್ಟ್ ಫಸ್ಟ್ ಗೇರಲ್ಲಿ ಮುಂದಕ್ಕೆ ಮಾಡೋದು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಹೇಳಿದೆ ನೀವು ಹಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ದು ಯಾವುದಾದ್ರು ಪಾಯಿಂಟ್ ಅರ್ಥ ಆಗಲಿಲ್ಲ, ಅಥವಾ ಫಾಸ್ಟ್ ಆಯಿತು, ಸ್ಲೋ ಆಯಿತು, ರಿಪೀಟೆಡ್ ಆಯಿತು, ಏನದು ಇಲ್ಲಾಂದರೆ ಕನ್ಫ್ಯೂಸಿಂಗ್ ಇತ್ತು ಅಂತ ಏನೇ ಕಾಮೆಂಟ್ಸ್ ಇದ್ರೂ ನಂಗೆ ಬರೀರಿ, ನಾನು ತಿರ್ಗಾ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟು ಹೇಳ್ಕೊಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಹೇಳಿ ಅದನ್ನು ಮಾಡ್ತೀನಿ. ಆ್ಯಂಡ್ ಕಾರ್ ಬಗ್ಗೆ ಇನ್ನೂ ಒಂದಷ್ಟು ಡ್ರೈವಿಂಗ್ ಟಿಪ್ಸ್ ಏನಾದರೂ ಇದ್ದರೆ, ಯಾವ ಥರ ಓಡಿಸ್ಬೇಕು, ಯಾವ್ಯಾವ ಸಿಚುವೇಷನಲ್ಲಿ ಯಾವ್ಯಾವ ಥರ ಕಂಡ್ರೆ, ಈಗಂತೂ ನಿಂತಿರೋ ಕಾರ್ ಫಸ್ಟ್ ಗೇರ್ ಮುಂದೆ ಹಿಂದೆ ಮಾಡಿದ್ರೆ ಓಕೆ. ಹೈವೇಗೆ ಯಾವಾಗ ಹೋಗಬೇಕು, ಸೆಕೆಂಡ್ ಗೇರಲ್ಲಿ ಯಾವ ಥರ ಓಡಿಸ್ಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಗೇರಿಗೆ ಬರಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್. ಇರಿ ಒಂದು ನಿಮಿಷ, ನಾನೆಲ್ಲ ಹೇಳಿದೆ, ಕಾರ್ ಹೆಂಗೆ ಆಫ್ ಮಾಡ್ಬೇಕಂತ ಹೇಳಿಲ್ಲ. ಸೊ ಅಗೈನ್ ಫುಲ್ ಕ್ಲಚ್ ಮೇಲೆ ಕಾಲಿಡಿ, ಫುಲ್ ಬ್ರೇಕ್ ಮೇಲೆ ಕಾಲಿಡಿ. ಇದನ್ನು ನ್ಯೂಟ್ರಲಿಗೆ ತೊಗೊಂಬರ್ಬೇಕು, ಇದು ಹ್ಯಾಂಡ್ ಬ್ರೇಕ್ ಹಾಕಬೇಕು. 2 ಕಾಲು ತೆಗೆದು ಆರಾಮಾಗಿ ಕೂತಿದ್ದೀರಲ್ಲ, ಇವಾಗ ಈ ಥರ ಬಟನ್ದು ಸೆಲ್ಫ್ ಇಂಜಿನ್ ಸ್ಟಾರ್ಟ್ ಇದ್ದರೆ ಏನು ಮಾಡಬೇಕು, ಫುಲ್ ಮತ್ತು ಕ್ಲಚ್ ತೊಳಿರಿ. ಬಟನ್ ಫುಲ್ ಲಾಂಗ್ ಪ್ರೆಸ್ ಮಾಡಿದರೆ ಆಫ್ ಆಯ್ತು. ನಿಮ್ದೇನಾದರೂ ಕೀಯಿಂದ ಸ್ಟಾರ್ಟ್ ಮಾಡೋದಾಗಿದ್ದರೆ ಫುಲ್ ಕ್ಲಚ್ ತೊಳಿರಿ. ಸೇಮ್ ಪ್ರೊಸೀಜರ್, ಇದು ನ್ಯೂಟ್ರಲ್ ಇರಬೇಕು, ಇದು ಅಪ್ ಇರಬೇಕು, ಆವಾಗ ಮೂವ್ ಆಗಲ್ಲ. ನೀವೇನು ಇದ್ರ ಮೇಲೆ ಕಾಲಿಡಬೇಕಿಲ್ಲ. ಆಮೇಲೆ ಫುಲ್ ಕ್ಲಚ್ ಮೇಲೆ ಕಾಲಿಟ್ಟು ಕೀನ ಹಿಂಗೆ ನಿಮ್ಮ ಕಡೆ ಹಿಂಗೆ ಮಾಡಿದ್ರೆ ಆಫ್ ಆಗಿಬಿಡುತ್ತೆ. ಒಂದೊಂದು ಆಚೆ ಬರೋಲ್ಲ, ಸ್ವಲ್ಪ ಒಳಗಡೆ ಪ್ರೆಸ್ ಮಾಡಿ ಹಿಂಗೆ ಮೂವ್ ಮಾಡಿ ಹಿಂಗೆ ತೆಗೆದ್ರೆ ಆಚೆ ಬರ್ತಾವೆ. ಯಾಕಂದರೆ ಇದು ನಮ್ಮ ರಿಡ್ಸ್ ಕಾರ್ ಎಕ್ಸ್ಪೀರಿಯೆನ್ಸು. ಯಾರಾದರೂ ಬೇರೆದವ್ರು ನಮ್ಮ ಕಾರ್ ತೊಗೊಂಡಿದ್ರೆ ಅವ್ರು ಕೀ ಆಚೆ ತೆಗಿಯೋಕ್ಕೆ ಬರೋಲ್ಲ. ಕೀನ ಸ್ವಲ್ಪ ಹಿಂಗೆ ಆಫ್ ಮಾಡಿದ್ಮೇಲೆ ಒಳಗಡೆವರೆಗೂ ಪ್ರೆಸ್ ಮಾಡಿ ನೀಟಾಗಿ ಹಿಂಗೆ ಮೂವ್ ಮಾಡ್ಕೊಂಡು ಹಿಂಗೆ ಆಚೆ ತೆಗೆದ್ರೆ ಕೀ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಹೇಳ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.